ನಮಸ್ಕಾರ. ನಿಮ್ಮೆಲ್ಲರಿಗೂ PS ಎಜುಕೇಷನ್ ಇನ್ಫೋಟೆಕ್ ಚಾನಲ್ಗೆ ಹಾರ್ದಿಕವಾದಂತಹ ಸ್ವಾಗತ. ಸ್ನೇಹಿತರೆ ಹಾಗೂ ನನ್ನ ಮೆಚ್ಚಿನ ವಿದ್ಯಾರ್ಥಿಗಳೇ, ಇವತ್ತು ದ್ವಿತೀಯ PUC ರಾಜ್ಯಶಾಸ್ತ್ರಕ್ಕೆ ಸಂಬಂಧಪಟ್ಟಂತಹ ಒಂದು ಅತ್ಯಂತ ಪ್ರಮುಖವಾಗಿರುವ ರಾಜ್ಯಶಾಸ್ತ್ರದ ವಿದ್ಯಾರ್ಥಿಗಳು ತಿಳಿದುಕೊಳ್ಳಲೇಬೇಕಾಗಿರುವಂತಹ ಒಂದು ಅತ್ಯಂತ ಪ್ರಮುಖವಾದ ಅಧ್ಯಾಯವನ್ನು ನಾನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೇನೆ. ನಿಮಗೆಲ್ಲ ಗೊತ್ತು ಇದು ಯಾವ ಗೆಟಪ್ಪು ಅಂತ. ಬಹುಶಃ ತಮಗೆಲ್ಲ ಗೊತ್ತು. ಇಂತಹ ಗೆಟಪ್ಪನ್ನು ನೀವು ಎಲ್ಲಿ ನೋಡಿರ್ತೀರಿ ಅಂತಂದರೆ ಚುನಾವಣೆಗಳ ಸಂದರ್ಭದಲ್ಲಿ ನೋಡಿರ್ತೀರಿ. ಆ ಕಾರಣದಿಂದಲೇ ಚುನಾವಣೆಗಳು ಭಾರತದ ಪ್ರಜಾಪ್ರಭುತ್ವದ ಅವಿಭಾಜ್ಯ ಅಂಗ ಆಗಿರುವಂಥದ್ದು. ಆ ಚುನಾವಣೆಗಳು ಮತ್ತು ಭಾರತದಲ್ಲಿ ಪಕ್ಷ ಪದ್ಧತಿ ಅನ್ನುವಂತಹ ಈ ಅಧ್ಯಾಯವನ್ನು ನಾವು ಈಗ ನೋಡುವಂತಹ ಒಂದು ಈ ಪ್ರಯತ್ನವನ್ನು, ಅಂದರೆ ಅದನ್ನು ವಿಷಯ ವಿಶ್ಲೇಷಣೆ ಮಾಡುವಂಥ ಪ್ರಯತ್ನವನ್ನು ನಾನು ನಿಮ್ಮ ಮುಂದೆ ಮಾಡ್ತಾ ಇದ್ದೇನೆ. ಸ್ನೇಹಿತರೆ, ನೀವಿನ್ನೂ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿರದೇ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಆ ಬೆಲ್ ಐಕಾನನ್ನು ಒತ್ತಿ ನೋಟಿಫಿಕೇಷನನ್ನು ಖಚಿತಪಡಿಸಿಕೊಳ್ಳಿ. ಓಕೆ, ಹಾಗಾದರೆ ಈ ಎರಡನೇ ಅಧ್ಯಾಯವನ್ನು, ಅದರ ವಿಷಯವನ್ನು ನಾವು ಈಗ ಮೊದಲ ಭಾಗವಾಗಿರುವಂತಹ ಚುನಾವಣೆಗಳು, ಅದರ ಅರ್ಥ ಹಾಗೂ ಅದರ ಮಹತ್ವ ಏನು ಅನ್ನೋದನ್ನು ಈ ಒಂದು ವಿಡಿಯೋದ ಮೂಲಕ ನಾವು ತಿಳಿದುಕೊಳ್ಳೋಣ. ಬನ್ನಿ. ಅಧ್ಯಾಯ 2. ಈ ಅಧ್ಯಾಯ 2 ಇದರ ಶಿರೋನಾಮೆ ಚುನಾವಣೆಗಳು ಮತ್ತು ಭಾರತದಲ್ಲಿ ಪಕ್ಷ ಪದ್ಧತಿ. ಹಾಗಾದರೆ ಈ ಅಧ್ಯಾಯದಲ್ಲಿ ನಾವು ಏನನ್ನು ಅಧ್ಯಯನ ಮಾಡಬೇಕು ಅಂತಂದರೆ ಅದರ ಆ ಒಂದು ಪರಿವಿಡಿ ಅಥವಾ ಈ ಅಧ್ಯಾಯದಲ್ಲಿ ಬರುವ ಮುಖ್ಯಾಂಶಗಳು ಏನು ಅನ್ನೋದನ್ನು ನಾವು ಚರ್ಚೆ ಮಾಡಬೇಕು. ಯಾವ ಒಂದು ಅಧ್ಯಾಯ ಅರ್ಥ ಮಾಡ್ಕೋಬೇಕು ಅಂತಂದರೆ, ಮೊದಲನೇದಾಗಿ ಚುನಾವಣೆಗಳು, ಅದರ ಅರ್ಥ ಮತ್ತು ಮಹತ್ವ ಅನ್ನುವಂತಹ ಈ ಟಾಪಿಕನ್ನು ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡ್ತಾ ಇದ್ವಿ. ಇನ್ನು ಚುನಾವಣೆಯ ವಿಧಗಳು, ಅಂದರೆ ಯಾವ್ಯಾವ ರೀತಿಯ ಚುನಾವಣೆಗಳಿವೆ ಅನ್ನುವಂತಹ ಚುನಾವಣೆಯ ವಿಧಗಳು ಅನ್ನುವುದಂಥ ಈ ಒಂದು ಅಧ್ಯಾಯದಲ್ಲಿ ನಾವು ಅಧ್ಯಯನ ಮಾಡಬೇಕಾಗ್ತದೆ. ಆಮೇಲೆ ಭಾರತದಲ್ಲಿ ಯಾರು ಚುನಾವಣೆಗಳನ್ನು ನಡೆಸ್ತಾರೆ, ಅಂದರೆ ಭಾರತದ ಚುನಾವಣಾ ಆಯೋಗದ ಕುರಿತು ನಾವು ಅಧ್ಯಯನ ಮಾಡಬೇಕಾಗ್ತದೆ. ಆಮೇಲೆ ಚುನಾವಣಾ ಸುಧಾರಣೆಗಳು, 1950ರಲ್ಲಿ ಜಾರಿಯಾಗಿರುವಂತಹ ಚುನಾವಣಾ ಆಯೋಗ, ಚುನಾವಣಾ ಪದ್ಧತಿ ಇವತ್ತು ಅದೇ ಸ್ಥಿತಿಯಲ್ಲಿದೆಯೋ ಅಥವಾ ಏನಾದರೂ ಸುಧಾರಣೆಗಳನ್ನು ಕಂಡಿದೆಯೋ ಅನ್ನೋದನ್ನು ನಾವು ನೋಡುವಂಥದ್ದು. ಅಂದರೆ ಚುನಾವಣಾ ಸುಧಾರಣೆಗಳು ಅಥವಾ ಎಲೆಕ್ಷನ್ ರಿಫಾರ್ಮ್ಸ್ ಅಂತ ಬರ್ತಾ ಇದೆ. ಆಮೇಲೆ ಭಾರತದಲ್ಲಿ ಪಕ್ಷ ಪದ್ಧತಿ, ಹಾಗಾದರೆ ಭಾರತದಲ್ಲಿ ಯಾವ ರೀತಿಯ ಪಕ್ಷ ಪದ್ಧತಿ ಇದೆ ಅನ್ನೋದನ್ನು, ಮತ್ತು ರಾಜಕೀಯ ಪಕ್ಷಗಳು, ಅವುಗಳ ಕಾರ್ಯಗಳು, ಹಾಗಾದರೆ ನಮ್ಮ ಭಾರತದಲ್ಲಿರುವ ರಾಜಕೀಯ ಪಕ್ಷಗಳು ಯಾವುವು, ಅವುಗಳ ಕಾರ್ಯಗಳೇನು ಅನ್ನೋದನ್ನು ನಾವು ಚರ್ಚೆ ಮಾಡುವಂಥದ್ದು. ಆಮೇಲೆ ಕೊನೆಯದಾಗಿ ಬರುವಂಥದ್ದು ಪಕ್ಷಾಂತರ ನಿಷೇಧ ಕಾಯ್ದೆ, ಆ್ಯಂಟಿ ಡಿಫೆಕ್ಷನ್ ಲಾ ಅನ್ನುವಂತಹ ಈ ಒಂದು ಅಂಶವನ್ನು ಈ ಅಧ್ಯಾಯದಲ್ಲಿ ನಾವು ತಿಳಿದುಕೊಳ್ಳುವಂಥದ್ದು. ಈಗ ನಾವು ಅದರ ಮೊದಲ ಭಾಗವಾಗಿರುವಂತಹ ಚುನಾವಣೆಗಳು, ಅದರ ಅರ್ಥ ಅಂದರೆ ವಾಟ್ ಈಸ್ ಇಲೆಕ್ಷನ್ಸ್, ಚುನಾವಣೆಗಳು ಅಂದರೆ ಏನು ಎಂಬುದನ್ನು ನಾವು ತಿಳ್ಕೊಳ್ಳೋಣ. ಆಮೇಲೆ ಅದರ ಮಹತ್ವವನ್ನು ತಿಳಿದುಕೊಳ್ಳೋಣ. ಇಲ್ಲಿ HN ಕುಂಜರು ಅವರು ಒಂದು ಮಾತನ್ನು ಹೇಳ್ತಾರೆ. ಏನು ಹೇಳ್ತಾರೆ ಅಂದರೆ, ಚುನಾವಣಾ ವ್ಯವಸ್ಥೆ ಪ್ರಾಮಾಣಿಕವಾಗಿ ಕಾರ್ಯನಿರ್ವಹಿಸದೇ ಹೋದರೆ, ದೋಷಪೂರಿತವಾಗಿದ್ದರೆ ಪ್ರಜಾಪ್ರಭುತ್ವ ಏನಾಗಿ ಪರಿಣಮಿಸ್ತದೆ ಅಂದರೆ ವಿಷವಾಗಿ ಪರಿಣಮಿಸ್ತದೆ ಅನ್ನುವಂಥ ಮಾತನ್ನು HN ಕುಂಜರು ಅವರು ಹೇಳ್ತಾರೆ. ಚುನಾವಣಾ ವ್ಯವಸ್ಥೆ ಪ್ರಾಮಾಣಿಕವಾಗಿ ಕಾರ್ಯನಿರ್ವಹಿಸದೇ ದೋಷಪೂರಿತವಾಗಿದ್ದರೆ ಅದು ವಿಷವಾಗಿ ಇರುವಂತೆ, ವಿಷದಂತೆ ಪರಿಣಮಿಸ್ತದೆ. ಅಂದರೆ ಚುನಾವಣಾ ಕಾರ್ಯ ಹೇಗಿರಬೇಕು, ಪ್ರಾಮಾಣಿಕವಾಗಿರಬೇಕು ಅನ್ನುವಂತಹ ಮಾತನ್ನು, ದೋಷ ಮುಕ್ತವಾಗಿರಬೇಕು ಅನ್ನುವಂಥ ಮಾತನ್ನು HN ಕುಂಜರು ಅವರು ಹೇಳಿರುವುದನ್ನು ನಾವು ನೋಡ್ತೀವಿ. ಹಾಗಾಗಿ ಚುನಾವಣೆಗಳ ಬಗ್ಗೆ ನಾವು ತಿಳಿದುಕೊಳ್ಬೇಕಾಗಿರುವಂಥದ್ದು ಅತ್ಯಂತ ಪ್ರಮುಖವಾಗಿ. ಆಧುನಿಕ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಚುನಾವಣೆಗಳು ಅನಿವಾರ್ಯ ಹಾಗೂ ಅವಶ್ಯಕ. ಯಾಕೆ? ಈ ಒಂದು ಪ್ರಜಾಪ್ರಭುತ್ವದಲ್ಲಿ ಚುನಾವಣೆ ಇಲ್ಲದೆ ನಾವು ಪ್ರಜಾಪ್ರಭುತ್ವ ಅಳವಡಿಸ್ಕೊಳ್ತೀವಿ ಅನ್ನುವಂಥದ್ದು ಸಾಧ್ಯವಿಲ್ಲದ ಮಾತು. ಹಾಗಾಗಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಚುನಾವಣೆಗಳು ಅನಿವಾರ್ಯವಾಗಿವೆ. ಒಬ್ಬ ತನ್ನ ಪ್ರತಿನಿಧಿಯನ್ನು ಆಯ್ಕೆ ಮಾಡಿ ಆ ಪ್ರತಿನಿಧಿಗೆ ಆಳುವ ಅಧಿಕಾರವನ್ನು ನೀಡಬೇಕು ಅಂದರೆ ಅಲ್ಲಿ ಚುನಾವಣೆಗಳು ಇರಲೇಬೇಕಾಗಿರುವಂಥದ್ದು ಅತ್ಯಂತ ಪ್ರಮುಖ. ಹಾಗಾಗಿ ಪ್ರಜಾಪ್ರಭುತ್ವದಲ್ಲಿ ಯಾರು ಅಂತಿಮವಾಗಿರ್ತಾರೆ ಅಂದರೆ ಪ್ರಜೆಗಳೇ ಅಂತಿಮವಾಗಿರ್ತಾರೆ, ಪ್ರಜೆಗಳೇ ಪ್ರಭುಗಳಾಗಿರ್ತಾರೆ, ಪ್ರಜೆಗಳೇ ತಮ್ಮನ್ನಾಳುವ ನಾಯಕರನ್ನು ಆಯ್ಕೆ ಮಾಡ್ತಾರೆ. ಸಂವಿಧಾನದ ಈ ಒಂದು ಸಂವಿಧಾನ ದತ್ತವಾಗಿ ಮತದಾನದ ಹಕ್ಕಿನ ಮೂಲಕ ಸಾರ್ವತ್ರಿಕ ಚುನಾವಣೆಗಳಲ್ಲಿ ಪ್ರತಿನಿಧಿಗಳನ್ನು ಪ್ರಜೆಗಳೇ ಆಯ್ಕೆ ಮಾಡ್ತಾರೆ. ನಿಮಗೆಲ್ಲ ಗೊತ್ತಿರಲಿ, ಪ್ರಜಾಪ್ರಭುತ್ವದಲ್ಲಿ ಸಂವಿಧಾನ ದತ್ತವಾಗಿ ಮತದಾರರಿಗೆ ತಮ್ಮ ಆಳುವ ಸರ್ಕಾರವನ್ನು ರಚಿಸುವ ಅಧಿಕಾರ ಇದೆ. ಸಂವಿಧಾನ ದತ್ತವಾಗಿ ಬಂದಿರುವಂತಹ ಈ ಹಕ್ಕಿನ ಮೂಲಕ ಸಾರ್ವತ್ರಿಕ ಚುನಾವಣೆಗಳಲ್ಲಿ ಮತದಾರರು ಭಾಗವಹಿಸಿ ಪ್ರತಿನಿಧಿಗಳನ್ನು ಆಯ್ಕೆ ಮಾಡುವುದರ ಮೂಲಕ
ಪ್ರಜಾಪ್ರಭುತ್ವದ ಸರ್ಕಾರ ರಚನೆ ಮಾಡ್ತಾರೆ. ಈ ಪ್ರಜೆಗಳು ಹೊಂದಿರುವಂತಹ ಈ ಮತದಾನದ ಹಕ್ಕಿನ ಮೂಲಕ ಅವರು ಭಾರತದಲ್ಲಿ ರಾಜಕೀಯ ಪಕ್ಷಗಳ ಭವಿಷ್ಯವನ್ನು ನಿರ್ಧಾರ ಮಾಡ್ತಾರೆ. ಪ್ರಜೆಗಳಿಗೆ ಇರುವಂತಹ ಈ ಮತದಾನದ ಹಕ್ಕು, ಈ ಮತದಾನದ ಹಕ್ಕಿನ ಮೂಲಕ ಅವ್ರು ಏನು ಮಾಡ್ತಾರೆ ಅಂತಂದರೆ ಭಾರತದಲ್ಲಿರುವಂತಹ ರಾಜಕೀಯ ಪಕ್ಷಗಳಿಗೆ ಅವರ ಒಂದು ಭವಿಷ್ಯ ಏನು, ಆ ಪಕ್ಷದ ಭವಿಷ್ಯ ಏನು ಅನ್ನುವಂಥ ನಿರ್ಧಾರ ಕೈಗೊಳ್ಳುವಂಥದ್ದು. ಆಡಳಿತ ಪಕ್ಷವೋ ವಿರೋಧ ಪಕ್ಷವೋ ಅನ್ನುವಂತಹ ನಿರ್ಧಾರ ಯಾರ ಕೈಯಲ್ಲಿ ಇರ್ತಾ ಇದೆ ಅಂದರೆ ಈ ಮತದಾನ ಹಕ್ಕನ್ನು ಹೊಂದಿರುವ ಪ್ರಜೆಗಳ ಕೈಯಲ್ಲಿ ಇರ್ತಾ ಇದೆ. ಹೀಗಾಗಿ ಚುನಾವಣೆಗಳ ಮೂಲಕ ಪ್ರಜೆಗಳು ತಮ್ಮ ರಾಜಕೀಯ ಹಕ್ಕನ್ನು ಚಲಾಯಿಸುವಂತಹ ವೇದಿಕೆಯನ್ನು ಒದಗಿಸುತ್ತದೆ ಈ ಚುನಾವಣೆ. ಈ ಚುನಾವಣೆ ಯಾವ ವೇದಿಕೆಯನ್ನು ಪ್ರಜೆಗಳಿಗೆ ಒದಗಿಸ್ತಾ ಇದೆ ಅಂತಂದರೆ ತಮ್ಮ ರಾಜಕೀಯ ಹಕ್ಕನ್ನು ಚಲಾಯಿಸುವಂತಹ ಒಂದು ವೇದಿಕೆಯನ್ನು ಈ ಚುನಾವಣೆಗಳು ನಿರ್ಮಿಸಿಕೊಡ್ತಾ ಇವೆ ಅನ್ನುವಂಥದ್ದನ್ನು ನಾವು ನೋಡ್ತೀವಿ. ಇನ್ನು ಮೂಲತಃ ಚುನಾವಣೆಗಳು ಅಥವಾ ಈ ಮೂಲತಃ ಚುನಾವಣೆ ಅನ್ನುವಂತಹ ಪದ ಹೇಗೆ ಬಂತು ಅನ್ನೋದನ್ನು ನಾವು ಚರ್ಚೆ ಮಾಡಬೇಕು ಅಂತಂದರೆ ಲ್ಯಾಟಿನ್ ಭಾಷೆಯ ಎಲಿಗೆರೆ ಎನ್ನುವ ಪದದಿಂದ ಚುನಾವಣೆ ಅನ್ನುವಂತಹ ಪದ ಬಂತು. ಅಂದರೆ ಎಲೆಕ್ಷನ್ ಅನ್ನುವಂತಹ ಪದ ಎಲಿಗೆರೆ ಅನ್ನುವಂತಹ ಪದದಿಂದ ಬಂತು. ಆ ಎಲಿಗೆರೆ ಅಂದರೆ ಏನು? ಯಾಕಂದರೆ ನಾವು ಮೂಲತಃ ಲ್ಯಾಟಿನ್ ಭಾಷೆಯಿಂದಲೇ ಯಾಕೆ ಬರ್ತಾ ಇದೆ ಅಂತಂದರೆ ನಿಮಗೆಲ್ಲ ಗೊತ್ತು, ಪ್ರಥಮ PUC ತಾವು ಅಧ್ಯಯನ ಮಾಡಿದಿರಿ. ಸಿಸ್ಟಮೆಟಿಕ್ಕಾಗಿ ಸ್ಟಡಿ ಪ್ರಾರಂಭ ಮಾಡಿರುವ ಶ್ರೇಯಸ್ಸು ಗ್ರೀಕ್ ಕಾಲಕ್ಕೆ, ಗ್ರೀಕ್ ರಾಜ್ಯಶಾಸ್ತ್ರಜ್ಞಕ್ಕೆ ಹೋಗ್ತದೆ. ಅವರು ಅದನ್ನು ಸಿಸ್ಟಮೆಟಿಕ್ಕಾಗಿ ಸ್ಟಡಿ ಮಾಡಿದಾಗ ಅವರು ಯಾವ ಹೆಸರನ್ನು ಇಟ್ಟಿದ್ರು ಅನ್ನೋದನ್ನು ಅದರ ಮೂಲ ಹುಡುಕುತ್ತಾ ಹೋದಂತೆ ನಮಗೆ ಗೊತ್ತಾಗ್ತದೆ. ಹಾಗಾಗಿ ಈ ಇಲೆಕ್ಷನ್ ಅನ್ನುವಂತಹ ಪದ ಲ್ಯಾಟಿನ್ ಭಾಷೆಯ ಎಲಿಗೆರೆ ಎಂಬ ಪದದಿಂದ ಬಂದಿದೆ. ಎಲಿಗೆರೆ ಅಂದರೆ ಆರಿಸು, ಆಯ್ಕೆ ಮಾಡು ಅಂತ ಅರ್ಥ. ಎಲಿಗೆರೆ ಮೀನ್ಸ್ ಆಯ್ಕೆ ಮಾಡು, ಆರಿಸು ಎಂಬ ಅರ್ಥ, ಚುನಾಯಿಸು ಎನ್ನುವಂಥ ಅರ್ಥ. ಹೀಗೆ ಈ ಎಲಿಗೆರೆ ಎನ್ನುವ ಶಬ್ದದಿಂದ ಈ ಚುನಾವಣೆ ಅಥವಾ ಎಲೆಕ್ಷನ್ ಅನ್ನುವಂಥ ಶಬ್ದ ಬಂತು. ಅಂದರೆ ದೇಶದಲ್ಲಿನ ಎಲ್ಲ ಮತದಾರರು ತಮ್ಮನ್ನಾಳುವಂತಹ ಪ್ರತಿನಿಧಿಗಳನ್ನು ತಾವೇ ಆಯ್ಕೆ ಮಾಡುವ ವಿಧಾನವೇ ಚುನಾವಣೆ. ತಮ್ಮನ್ನಾಳುವ ಪ್ರತಿನಿಧಿಗಳನ್ನು ಯಾರು ಆಯ್ಕೆ ಮಾಡ್ತಾರೆ ಅಂದರೆ ಆ ದೇಶದ ಅರ್ಹ ಮತದಾರರು ಚುನಾವಣೆಯ ಮೂಲಕ ಆಯ್ಕೆ ಮಾಡ್ತಾರೆ. ಇದೇ ಚುನಾವಣೆಯಾಗಿದೆ. ಈಗ ನಾವು ನಮ್ಮನ್ನಾಳುವ ಪ್ರತಿನಿಧಿಯನ್ನು ಯಾವ ಮೂಲಕ ಆಯ್ಕೆ ಮಾಡಬೇಕು ಅಂದರೆ ಚುನಾವಣೆ ಅವಶ್ಯಕ. ಚುನಾವಣೆ ಇರದೇ ಇದ್ದರೆ ನಾವು ಅವರನ್ನು ಆಯ್ಕೆ ಮಾಡಲಿಕ್ಕೆ ಸಾಧ್ಯನಾ? ಚುನಾವಣೆ ಬೇಕು, ಮತದಾನ ಮಾಡಬೇಕು. ಯಾರು ಅತಿ ಹೆಚ್ಚು ಮತಗಳನ್ನು ಪಡಿತಾರೋ ಅವರು ಆಳುವ ಹಕ್ಕನ್ನು ಪಡಿತಾರೆ. ಹೀಗೆ ಆ ಆಳುವಂತಹವರನ್ನು ಆಯ್ಕೆ ಮಾಡುವ, ಪ್ರತಿನಿಧಿಗಳನ್ನು ಆಯ್ಕೆ ಮಾಡುವ ಅಧಿಕಾರವೇ ಈ ಚುನಾವಣೆ. ಹಾಗಾಗಿ ಈ ಚುನಾವಣೆಯನ್ನು ನಾವು ಅತ್ಯಂತ ಪ್ರಮುಖವಾಗಿ ಇವುಗಳನ್ನು ಗಮನಿಸಬೇಕಾಗಿರ್ತಾ ಇದೆ. ಇನ್ನು ಮತದಾರರು ತಮಗೆ ಬೇಕಾದ ಪಕ್ಷವನ್ನು ಅಧಿಕಾರಕ್ಕೆ ತರಲು ಕಲ್ಪಿಸಿರುವಂತಹ ಒಂದು ರಾಜಕೀಯ ಅವಕಾಶವೇ ಚುನಾವಣೆ. ನನಗೆ ಯಾವ ಪಕ್ಷ ಬೇಕು, ಯಾವ ನಾಯಕ ನಮ್ಮನ್ನು ಆಳಬೇಕು ಅನ್ನುವಂತಹ ಒಂದು ಚಾಯ್ಸ್ ನಮಗಿರುವಂಥದ್ದು. ಅದನ್ನು ನಾವು ಬಳಸಬೇಕು, ಅವರನ್ನು ಆಯ್ಕೆ ಮಾಡಬೇಕು ಅಂದರೆ ಅದಕ್ಕೆ ಯಾವುದು ಅವಕಾಶ ಅಂದರೆ ಚುನಾವಣೆಯೇ ಅವಕಾಶ. ಹೀಗೆ ತನ್ನ ಇಷ್ಟದ ಪಕ್ಷವನ್ನು ಅಧಿಕಾರಕ್ಕೆ ತರಲಿಕ್ಕೆ ಕಲ್ಪಿಸಿರುವಂತಹ ಒಂದು ವೇದಿಕೆ, ಅವಕಾಶ ಯಾವುದು ಅಂದರೆ ಈ ಚುನಾವಣೆ ಆಗಿದೆ. ಹಾಗಾಗಿ ಚುನಾವಣೆಗಳಲ್ಲಿ ಮತದಾರರು ಏನು ಮಾಡ್ತಾರೆ ಅಂತಂದರೆ ಆ ಮತದಾರರು ಚಲಾಯಿಸುವ ಮತ ಬಹಳಷ್ಟು ಮಹತ್ವವನ್ನು ಪಡೆದುಕೊಂಡಿರ್ತಾ ಇದೆ. ಯಾಕೆಂದರೆ ಆ ಮತವನ್ನು ಅಥವಾ ಆ ಮತದ ಮೌಲ್ಯ ಎಷ್ಟಾಗಿರ್ತಾ ಇದೆ ಅಂತಂದರೆ ಬಹುಮತ ಪಡೆದಂತಹ ಅಭ್ಯರ್ಥಿ ಪ್ರತಿನಿಧಿಯಾಗಿ ಆಯ್ಕೆಯಾಗಿ ಸರ್ಕಾರವನ್ನು ರಚಿಸಿ ಆಳುವ ಅಧಿಕಾರವನ್ನು ಹೊಂದಿರ್ತಾನೆ. ಇವತ್ತು ಆ ಮತ ಎಷ್ಟು ಪ್ರಾಮುಖ್ಯತೆಯನ್ನು ಹೊಂದಿದೆ ಅಂತಂದರೆ, ಮಹತ್ವವನ್ನು ಹೊಂದಿದೆ ಅಂದರೆ, ಉತ್ತಮವಾದ ನಾಯಕನನ್ನು ಆಯ್ಕೆ ಮಾಡಬೇಕು ಅಂದರೆ ಅಲ್ಲಿ ಚುನಾವಣೆಯಲ್ಲಿ ಭಾಗವಹಿಸಿ ಮತದಾನ ಮಾಡುವ ಹಕ್ಕು ನಮಗಿರಬೇಕು. ಆ ಮತ ಅಷ್ಟೊಂದು ಮಹತ್ವತೆಯನ್ನು ಪಡೆದುಕೊಂಡಿರುವಂಥದ್ದು. ಅದಕ್ಕಾಗಿಯೇ ಕೆಲವು ಬುದ್ಧಿಜೀವಿಗಳು ಏನು ಹೇಳ್ತಾರೆ ಅಂತಂದರೆ, ಪ್ರಜಾಪ್ರಭುತ್ವದಲ್ಲಿ ಮತಪತ್ರ ಅನ್ನುವಂಥದ್ದು, ಮತಪತ್ರವು ಬಂದೂಕಿನ ಬುಲೆಟ್ಟಿಗಿಂತಲೂ ಶಕ್ತಿಶಾಲಿಯಾದುದು ಅಂತ ಹೇಳ್ತಾರೆ. ಮತಪತ್ರ ಎಷ್ಟೊಂದು ಶಕ್ತಿಶಾಲಿಯಾಗಿದೆ ಅಂದರೆ ಬಂದೂಕಿನ ಗುಂಡೇಟು ಅಥವಾ ಬುಲೆಟ್ಟು ಕೂಡ ಮತಪತ್ರದ ಮುಂದೆ ತನ್ನ ಶಕ್ತಿಯನ್ನು ಕಡಿಮೆ. ಏಕೆಂದರೆ ಒಂದು ಕಾಲದಲ್ಲಿ ಅಧಿಕಾರವನ್ನು ಪಡಿಬೇಕು ಅಂದರೆ ಬಂದೂಕು ಗುಂಡು ಕ್ರಾಂತಿಯನ್ನು ಮಾಡುವಂತಹ ಒಂದು ಅವಕಾಶ ಇರ್ತಾಯಿತ್ತು ಆ ಸಂದರ್ಭದಲ್ಲಿ ಅದು. ಆದರೆ ಇವತ್ತು ಚುನಾವಣೆಯಲ್ಲಿ ಅಧಿಕಾರ ಪಡೆದುಕೊಳ್ಬೇಕು ಅಂದರೆ ಅಲ್ಲಿ ಅತ್ಯಂತ ಪ್ರಮುಖವಾಗಿ ಕಾರ್ಯನಿರ್ವಹಿಸುವುದು ಮತಪತ್ರ. ಆ ಮತಪತ್ರದ ಮೂಲಕ ಚಲಾಯಿಸುವ ಮತ ಹೆಚ್ಚಿನ
ಅಧಿಕಾರ, ಹೆಚ್ಚಿನ ಮತಗಳು ಯಾರಿಗೆ ಬರ್ತಾರೋ ಅವರು ಅಧಿಕಾರವನ್ನು ಪಡೆದುಕೊಳ್ತಾರೆ. ಹಾಗಾಗಿ ಸುಲಭವಾಗಿ ಶಾಂತಿಯಿಂದ ಅಧಿಕಾರವನ್ನು ಪಡೆದುಕೊಳ್ಳಲಿಕ್ಕೆ ಇರುವಂತಹ ಒಂದು ಶಕ್ತಿ ಯಾವುದು ಅಂದರೆ ಈ ಚುನಾವಣೆ, ಅದರಲ್ಲಿಯೂ ಕೂಡ ಮತಪತ್ರ ಅನ್ನುವಂಥದ್ದು. ಹಾಗಾಗಿ ಈ ಒಂದು ಬುದ್ಧಿಜೀವಿಗಳು ಹೇಳಿರುವಂತಹ ಮಾತು, ಯಶಸ್ವಿಯಾಗಿ ನಾವು ಪ್ರಜಾಪ್ರಭುತ್ವ ಸರ್ಕಾರ ರಚನೆ ಮಾಡಬೇಕು ಅಂದರೆ ಅಲ್ಲಿ ಚುನಾವಣೆಗಳು ಅತಿ ಅವಶ್ಯಕ. ಇನ್ನು ಚುನಾವಣೆಗಳು ಪ್ರಜೆಗಳಿಗೆ ತಮ್ಮ ಆಯ್ಕೆಯ ಸ್ವಾತಂತ್ರ್ಯವನ್ನು ಖಾತ್ರಿಪಡಿಸುತ್ತದೆ. ಇಲ್ಲಿ ನೋಡಿ, ನಮಗೆ ಚಾಯ್ಸ್ ಇಲ್ಲ ಅನ್ನುವಂಥ ಸ್ಥಿತಿ ಇಲ್ಲ. ನಾವು ನಮ್ಮನ್ನಾಳುವ ಪ್ರತಿನಿಧಿಯನ್ನು ಆಯ್ಕೆ ಮಾಡುವ ಸ್ವಾತಂತ್ರ್ಯವನ್ನು ನಾವು ಹೊಂದಿದ್ದೀವಿ. ಅಂದರೆ ಅದು ಈ ಒಂದು ರಾಜಕೀಯ ಹಕ್ಕು, ಮತದಾನದ ಹಕ್ಕಿನ ಮೂಲಕ. ಹಾಗಾಗಿ ಚುನಾವಣೆಗಳು ಪ್ರಜೆಗಳಿಗೆ ಏನು ಮಾಡ್ತಾ ಇದೆ ಅಂತಂದರೆ ಆಯ್ಕೆಯ ಸ್ವಾತಂತ್ರ್ಯವನ್ನು ಖಾತ್ರಿಪಡಿಸುತ್ತದೆ. ತಮಗೆ ಬೇಕಾದ ಸರ್ಕಾರವನ್ನು ಅಧಿಕಾರಕ್ಕೆ ತರಲು ಅವಕಾಶವನ್ನು ಒದಗಿಸಿಕೊಡ್ತಾ ಇದೆ. ನಮಗೆ ಯಾವ ಸರ್ಕಾರ ಬೇಕು, ಯಾವ ಪಕ್ಷದ ಸರ್ಕಾರ ಬೇಕು, ಆ ಪಕ್ಷದ ಸರ್ಕಾರ ನಾವು ಅಧಿಕಾರಕ್ಕೆ ತರಬೇಕು ಅಂದರೆ ಅದಕ್ಕೆ ಅವಕಾಶ ಕೊಡುವುದೇ ಈ ಚುನಾವಣೆ. ಹಾಗಾಗಿ ಈ ಚುನಾವಣೆ ಅನ್ನುವಂಥದ್ದು ಬಹಳಷ್ಟು ಮಹತ್ವತೆಯನ್ನು ಪಡೆದುಕೊಂಡಿರುವಂಥದ್ದು. ಅದಕ್ಕಾಗಿಯೇ ಚುನಾವಣೆಗಳನ್ನು ಪ್ರಜಾಪ್ರಭುತ್ವದ ಆಧಾರ ಸ್ತಂಭಗಳು ಅಂತ ಕರೀತಾರೆ. ನೋಡಿ, ಚುನಾವಣೆಗಳನ್ನು ಏನಂತ ಕರೀತಾರೆ? ಪ್ರಜಾಪ್ರಭುತ್ವದ ಆಧಾರ ಸ್ತಂಭಗಳು ಅಂತ ಕರೀತಾರೆ. ಇನ್ನು ಚುನಾವಣೆ ನಡೆಯದಿದ್ದರೆ ಏನಾಗ್ತದೆ? ಚುನಾವಣೆ ನಡೆಯದಿದ್ದರೆ ಪ್ರಜಾಪ್ರಭುತ್ವವು ತುಕ್ಕು ಹಿಡಿದ ಯಂತ್ರವಾಗುತ್ತದೆ. ತುಕ್ಕು ಒಂದು ನಿಮ್ಗೆ ಗೊತ್ತಿರ್ಬೋದು. ತುಕ್ಕು ಅನ್ನುವಂಥ ಶಬ್ದ ನಾವು ಆಡು ಭಾಷೆಯಲ್ಲಿ, ಗ್ರಾಮ್ಯ ಭಾಷೆಯಲ್ಲಿ ಜಂಗ್ ಅಂತೀವಿ. ಜಂಗ್ ಹಿಡ್ದದ ಅಂತೀವಲ್ಲ, ಅದು ತುಕ್ಕು ಅನ್ನುವಂಥದ್ದು. ರಸ್ಟ್ ಅಂತ ಕರಿತೀವಿ ನಾವು ಇಂಗ್ಲೀಷ್ನಲ್ಲಿ. ಚುನಾವಣೆ ನಡೀದೇ ಇದ್ದರೆ ನಮ್ಮ ಡೆಮಾಕ್ರಸಿ ರಸ್ಟ್ ಹಿಡಿದಂತೆ ಅಥವಾ ಪ್ರಜಾಪ್ರಭುತ್ವ ತುಕ್ಕು ಹಿಡಿದಂತೆ ಆಗ್ತದೆ. ತುಕ್ಕು ಹಿಡಿದ ಯಂತ್ರ, ಉಪಯೋಗಕ್ಕೆ ಬರೋದಿಲ್ಲ, ಒಳ್ಳೆಯ ರೀತಿ ಕಾರ್ಯ ನಿರ್ವಹಿಸೋದಿಲ್ಲ. ಆ ಕಾರಣದಿಂದ ಪ್ರಜಾಪ್ರಭುತ್ವ ಒಂದು ಉತ್ತಮವಾಗಿ ಎಸ್ಟ್ಯಾಬ್ಲಿಷ್ ಆಗಬೇಕು ಅಂತಂದರೆ ಅಲ್ಲಿ ಚುನಾವಣೆಗಳು ಅತಿ ಅವಶ್ಯಕವಾಗಿ ಬೇಕು. ಯಾಕೆಂದರೆ ಇಲ್ಲಿ ಪರಿವರ್ತನೆಗಳ ಪ್ರಕ್ರಿಯೆ ನಿರಂತರವಾಗಿ ನಡೀತಾ ಇರ್ತದೆ. ಪ್ರಜಾಪ್ರಭುತ್ವದಲ್ಲಿ ನೀವು ನೋಡಿರ್ಬೋದು, ಕಾನ್ಸ್ಟಂಟ್ ಆದಂತಹ ಸರ್ಕಾರ, ಒಂದೇ ಸರ್ಕಾರ ಸಾಯುವವರೆಗೆ ಅಸ್ತಿತ್ವದಲ್ಲಿರುವಂಥ ಸರ್ಕಾರ ಇರೋದಿಲ್ಲ. ಅದಕ್ಕೆ ನಿಯತಕಾಲಿಕವಾದ ಒಂದು ಕಾಲಾವಕಾಶ ಇರ್ತಾ ಇದೆ. ಆ ಕಾಲಾವಕಾಶದ ನಂತರ ಮತ್ತೆ ಚುನಾವಣೆ ನಡೀತದೆ. ಆ ಚುನಾವಣೆಯಲ್ಲಿ ಜನ ತಮಗಿಷ್ಟ ಬಂದ ಅಭ್ಯರ್ಥಿಯನ್ನು ಆಯ್ಕೆ ಮಾಡಿ ಮತ್ತೆ ಅಧಿಕಾರಕ್ಕೆ ತರುವಂಥ ಕಾರ್ಯ ಬರ್ತದೆ. ಹಾಗಾಗಿ ಇಲ್ಲಿ ಪರಿವರ್ತನೆ ಅನ್ನುವಂತಹ ಪ್ರಕ್ರಿಯೆ ನಿರಂತರವಾಗಿ ನಡೆಯುವುದರಿಂದ ಪ್ರಜೆಗಳ ಇಚ್ಛೆಯು ಚುನಾವಣೆಗಳ ಮೂಲಕ ವ್ಯಕ್ತವಾಗ್ತದೆ. ನೀವು ನೋಡಿರ್ಬೋದು, ಎಲ್ಲ ರೀತಿ ಕಂಟಿನ್ಯೂ ಆಗಿ ಒಂದೇ ಪಕ್ಷ ಅಧಿಕಾರದಲ್ಲಿ ಇರೋದಿಲ್ಲ. ಭಾಳಾದರೂ 1 ಟರ್ಮೋ 2 ಟರ್ಮೋ ಆಗಬಹುದು, 3 ಟರ್ಮ್ ಆಗ್ಬೋದು. ಒಂದೊಂದು ಸಾರಿ ಅಷ್ಟೊಂದು ಉತ್ತಮ ಆಡಳಿತ ಕೊಟ್ಟಿದ್ದರೆ ಆ ಸರ್ಕಾರ ಮತ್ತೆ ಏನಾಗ್ಬೋದು ಅಂದರೆ ಆ ಸರ್ಕಾರ ಕೆಲವೊಂದು ಸಂದರ್ಭಗಳಲ್ಲಿ ತನ್ನ ಉತ್ತಮ ಆಡಳಿತ ಕೊಡದೆ ಹೋದಾಗ ಜನ ಪರಿವರ್ತನೆಯನ್ನು ಬಯಸಿ ಮತ್ತೊಂದು ಸರ್ಕಾರ, ಬೇರೆ ಪಕ್ಷದ ಸರ್ಕಾರ ರಚನೆ ಮಾಡಲಿಕ್ಕೆ ಅವಕಾಶವನ್ನು ಕೊಡ್ತಾ ಇದೆ. ಹೀಗಾಗಿ ಪ್ರಜೆಗಳು ಇಚ್ಛೆ ಯಾವ ರೀತಿಯ ಮೂಲಕ ಹೊರಗೆ ಬರ್ತಾ ಇದೆ, ವ್ಯಕ್ತ ಆಗ್ತಾ ಇದೆ ಅಂದರೆ ಚುನಾವಣೆಗಳ ಮೂಲಕ. ಇನ್ನು ಜನ ಬೆಂಬಲ ಪಡೆದಂತಹ ಪಕ್ಷ ಏನಾಗ್ತದೆ? ಅಧಿಕಾರಕ್ಕೆ ಬರ್ತದೆ. ಜನ ಬೆಂಬಲ ಪಡೆದ ಪಕ್ಷ ಅಧಿಕಾರಕ್ಕೆ ಬರ್ತದೆ, ಬಂದು ಆಡಳಿತ ಪಕ್ಷವಾಗಿ ಕಾರ್ಯನಿರ್ವಹಿಸುತ್ತದೆ. ನೋಡಿ, ಯಾವ ಪಕ್ಷಕ್ಕೆ ಬಹುಮತ ಬರುತ್ತದೆಯೋ ಆ ಪಕ್ಷ ಅಧಿಕಾರಕ್ಕೆ ಬರ್ತದೆ, ಬಂದು ಆಡಳಿತದ ಪಕ್ಷವಾಗಿ ಕಾರ್ಯನಿರ್ವಹಿಸಿ ಆಡಳಿತದ ಚುಕ್ಕಾಣಿಯನ್ನು ಹಿಡಿದು ಆಡಳಿತ ನಡೆಸ್ತಾ ಇದೆ. ಇನ್ನು ಬಹುಮತ ಬರದ ಪಕ್ಷ ಏನು ಮಾಡ್ತಾ ಇವೆ? ಬಹುಮತ ಬರದಂತಹ ಉಳಿದ ಪಕ್ಷಗಳು, ರಾಜಕೀಯ ಪಕ್ಷಗಳು ಏನಾಗ್ತಾ ಇವೆ ಅಂದರೆ ವಿರೋಧ ಪಕ್ಷಗಳಾಗಿ ಕಾರ್ಯನಿರ್ವಹಿಸುತ್ತವೆ. ನಮ್ಮ ಚುನಾವಣಾ ವ್ಯವಸ್ಥೆ, ಪ್ರಜಾಪ್ರಭುತ್ವ ವ್ಯವಸ್ಥೆ ಒಂದು ಅತ್ಯಂತ ಪ್ರಮುಖವಾಗಿರುವಂತಹ, ಅಷ್ಟೇ ಸುಂದರವಾಗಿರುವಂಥದ್ದು. ಹೇಗೆ? ಯಾರು ಜನರ ಇಚ್ಛೆಯನ್ನು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಪಡೆದುಕೊಳ್ತಾರೋ ಅವರು ಆಡಳಿತ ನಡೆಸ್ತಾರೆ. ಯಾರಿಗೆ ಜನರ ಬೆಂಬಲ ಕಡಿಮೆಯಾಗಿರ್ತದೋ, ಕಡಿಮೆ ಸಂಖ್ಯೆಯನ್ನು ಪಡೆದಿರ್ತಾರೋ ಅವರು ಏನಾಗ್ತಾರೆ? ವಿರೋಧ ಪಕ್ಷವಾಗ್ತಾರೆ. ಆದರೆ ವಿರೋಧ ಪಕ್ಷದ ಉದ್ದೇಶ ಹೇಗಿರ್ತಾ ಇದೆ ಅಂದರೆ ಅವರು ಆಡಳಿತ ಪಕ್ಷದ ಲೋ ಫಾಲ್ಸ್, ಆಡಳಿತ ಪಕ್ಷದ ವೀಕ್ನೆಸ್, ಆಡಳಿತ ಪಕ್ಷದ ದುರಾಡಳಿತ ಏನಾದರೂ ಇದ್ದರೆ ಅದನ್ನು ಜನರ ಮುಂದೆ ಇಟ್ಟು ಮುಂದಿನ ಚುನಾವಣೆಯಲ್ಲಿ ತಾನು ಅಧಿಕಾರಕ್ಕೆ ಬರಬೇಕು ಅನ್ನುವಂತಹ ಕಾರ್ಯ ನಿರ್ವಹಿಸ್ತಾ ಇರ್ತದೆ. ಹೀಗಾಗಿ ಚುನಾವಣೆಯಲ್ಲಿ ಹೆಚ್ಚು ಮತಗಳನ್ನು ಅಥವಾ ಹೆಚ್ಚು ಸಂಖ್ಯೆಗಳನ್ನು, ಸ್ಥಾನಗಳನ್ನು ಪಡೆದಂತಹ ಪಕ್ಷ ಆಡಳಿತ ಪಕ್ಷವಾದರೆ ಕಡಿಮೆ ಸ್ಥಾನ ಪಡೆದ ಇತರ ಪಕ್ಷಗಳು ವಿರೋಧ ಪಕ್ಷಗಳಾಗಿ ಕಾರ್ಯ ನಿರ್ವಹಿಸುತ್ತವೆ. ಏನು ಚುನಾವಣೆಗಳು ಯಾವ್ಯಾವ ರೀತಿಯಲ್ಲಿ ನಡೀತಾ ಇವೆ? ಚುನಾವಣೆಗಳಲ್ಲಿ ವಿವಿಧ ರೀತಿಯ ವಿವಿಧ ಚುನಾವಣೆಗಳನ್ನು ನಾವು ನೋಡ್ತೀವಿ. ಯಾವುವು ಅಂತಂದರೆ, ಒಂದು ಸಾರ್ವತ್ರಿಕ ಚುನಾವಣೆ ಅಂತ ಹೇಳ್ತೀವಿ, ಜನರಲ್ ಇಲೆಕ್ಷನ್ಸ್ ಅಂತ ಕರಿತೀವಿ. ಇನ್ನೊಂದು ಮರು ಚುನಾವಣೆ ಅಂತ ಬರ್ತದೆ, ಬೈ ಇಲೆಕ್ಷನ್ ಅಂತ ಬರ್ತದೆ.
ಮಧ್ಯಂತರ ಚುನಾವಣೆ ಅಂತ ಬರ್ತದೆ, ಇಂಟೀರಿಯಮ್ ಎಲೆಕ್ಷನ್ಸ್ ಅಂತ ಬರ್ತದೆ, ಉಪಚುನಾವಣೆ ಅಂತ ಇರ್ತದೆ, ಇದು ಕೂಡ ಬೈ ಎಲೆಕ್ಷನ್ಸ್ ಅಂತ ಅನ್ಬೋದು. ಹಾಗಾದರೆ ಸಾರ್ವತ್ರಿಕ ಚುನಾವಣೆ ಅಂದರೆ ಏನು, ಮರು ಚುನಾವಣೆ ಅಂದರೆ ಯಾವುದಕ್ಕೆ ಅಂತೀವಿ, ಮಧ್ಯಂತರ ಚುನಾವಣೆ ಅಂತ ಯಾವುದಕ್ಕೆ ಕರಿತೀವಿ, ಉಪಚುನಾವಣೆ ಅಂದರೆ ಯಾವುದು, ಇವುಗಳನ್ನು ನಾವು ಅರ್ಥ ಮಾಡಿಕೊಳ್ಬೇಕಾಗಿರುವಂಥದ್ದು ಅತ್ಯಂತ ಮಹತ್ವದ್ದು. ಹಾಗಾದರೆ ನೋಡೋಣ ಒಂದೊಂದಾಗಿ. ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿ ಅಂತ ಬರ್ತದೆ. ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿ, ಯೂನಿವರ್ಸಲ್ ಅಡಲ್ಟ್ ಫ್ರಾಂಚೈಸ್ ಅಂತ ಕರಿತೀವಿ. ಏನಿದು ಹಂಗಂದರೆ, ಸಾರ್ವತ್ರಿಕ ಅಂದರೆ ಯೂನಿವರ್ಸಲ್, ಎಲ್ಲರನ್ನ ಒಳಗೊಂಡಿರುವ. ಆದರೆ ಇಲ್ಲಿ ಒಂದು ರೀತಿಯ ನಿಯಮಗಳನ್ನದೆ, ಎಲ್ಲರನ್ನು ಅಂದ ತಕ್ಷಣ ಹುಟ್ಟಿದ ಮಗುವು ಕೂಡ ಮತದಾನದ ಹಕ್ಕನ್ನು ಪಡಿತಾ ಇದೆಯಾ ಅಂತಂದರೆ ಇಲ್ಲ, ಅಲ್ಲಿ ನಿರ್ದಿಷ್ಟ ವಯಸ್ಸಿಗೆ ತಲುಪಿದ ಎಲ್ಲ ಅನ್ನುವಂಥದ್ದನ್ನು ನಾವು ಅರ್ಥ ಮಾಡ್ಕೋಬೇಕು. ಹಾಗಾಗಿ ನಮ್ಮ ಭಾರತದಲ್ಲಿ 18 ವರ್ಷ ತುಂಬಿರುವಂತಹ ಎಲ್ಲ ಸ್ತ್ರೀ ಪುರುಷರು, ಲಿಂಗ, ಧರ್ಮ, ಜಾತಿ, ಬುಡಕಟ್ಟು, ಆರ್ಥಿಕ ಮತ್ತು ಸಾಮಾಜಿಕ ಸ್ಥಾನಮಾನಗಳು ಇವುಗಳ ಯಾವುದೇ ತಾರತಮ್ಯವಿಲ್ಲದೆ ಮತದಾನದಲ್ಲಿ ಪಾಲ್ಗೊಂಡು ತಮಗೆ ಬೇಕಾದ ಅಭ್ಯರ್ಥಿಯನ್ನು ಆಯ್ಕೆ ಮಾಡುವ ಸ್ವಾತಂತ್ರ್ಯವನ್ನು ಹೊಂದಿರ್ತಾರೆ. ಇದನ್ನೇ ನಾವು ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿ ಅಂತ ಕರಿಬಹುದು. ನೋಡಿ, ಮೊದಲು ಸಂವಿಧಾನ ಜಾರಿಯಾಗುವಾಗ ಅದು 21 ವರ್ಷ ಅಂತ ಇತ್ತು. ಸಂವಿಧಾನ ಜಾರಿಯಾಗುವಾಗ ನಮಗೆ ಅಂದರೆ ಮತದಾನಕ್ಕೆ ನಿಗದಿಪಡಿಸಿರುವ ಅರ್ಹತೆ ಯಾವುದು, ವಯಸ್ಸಿನ ಅರ್ಹತೆ ಎಷ್ಟಿತ್ತು ಅಂದರೆ 21 ಇತ್ತು. ಅದರ ನಂತರದ ದಿನಗಳಲ್ಲಿ ನಾವು ಅದನ್ನು ಬದಲಾವಣೆ ಮಾಡಿ ಇವತ್ತು 18 ವರ್ಷ ಪೂರೈಸಿದ ಪ್ರತಿಯೊಬ್ಬ ಭಾರತೀಯ, ಅದು ಸ್ತ್ರೀ ಆಗಿರ್ಬೋದು, ಪುರುಷ ಆಗಿರ್ಬೋದು, ಯಾವುದೇ ಜಾತಿ, ಲಿಂಗ, ಧರ್ಮ, ಬುಡಕಟ್ಟು, ಆರ್ಥಿಕ ಸ್ಥಾನಮಾನ ಹೊಂದಿರ್ಬೋದು, ಸಾಮಾಜಿಕ ಸ್ಥಾನಮಾನ ಹೊಂದಿರ್ಬೋದು, ಆದರೆ ಅವನು ಸಮಾನವಾಗಿರುವಂತಹ, ಯಾವುದೇ ತಾರತಮ್ಯವಿಲ್ಲದೆ ಮತದ ಮೌಲ್ಯ ಒಂದೇ ಆಗಿರುವಂತಹ ಮತದಾನದ ಹಕ್ಕನ್ನು ಹೊಂದಿರ್ತಾನೆ. ಅವನು ಆ ಮತದಾನದಲ್ಲಿ ಪಾಲ್ಗೊಂಡು ತನ್ನ ಅಭ್ಯರ್ಥಿಯನ್ನು ಆಯ್ಕೆ ಮಾಡುವ ಸ್ವಾತಂತ್ರ್ಯ ಹೊಂದಿರುವಂತಾನೆ. ಇದಕ್ಕೆ ನಾವೇನಂತ ಕರಿತೀವಿ ಅಂದರೆ ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿ ಅಂತ ಕರಿತೀವಿ. ಏನು ಸಾರ್ವತ್ರಿಕ ಚುನಾವಣೆಗಳು ಅಂತ ಬರ್ತದೆ. ಸಾರ್ವತ್ರಿಕ ಚುನಾವಣೆ, ಇದನ್ನು ಜನರಲ್ ಇಲೆಕ್ಷನ್ಸ್ ಅಂತ ಕರೀತಾರೆ. ಹಾಗಾದರೆ ಈ ಜನರಲ್ ಇಲೆಕ್ಷನ್ಸ್ ಅಂದರೆ ಏನು, ಯಾವುದನ್ನು ನಾವು ಜನರಲ್ ಇಲೆಕ್ಷನ್ಸ್ ಅಂತ ಕರಿತೀವಿ, ಯಾಕೆ ಅದನ್ನು ಸಾಮಾನ್ಯ ಅಥವಾ ಸಾರ್ವತ್ರಿಕ ಚುನಾವಣೆ ಅಂತ ಕರಿತೀವಿ ಅಂತಂದರೆ, ಶಾಸನ ಸಭೆಗಳಿಗೆ ಜನಪ್ರತಿನಿಧಿಗಳನ್ನು ಆರಿಸಲಿಕ್ಕೆ ದೇಶದ ಎಲ್ಲ ಮತದಾರರು ಕೂಡ ನಿಯತಕಾಲಿಕವಾಗಿ ನಡೆಯುವ ಚುನಾವಣೆಗಳಲ್ಲಿ ಮತ ಹಾಕುವ ಪದ್ಧತಿಯನ್ನು ನಾವು ಸಾರ್ವತ್ರಿಕ ಚುನಾವಣೆ ಅಥವಾ ಮಹಾ ಚುನಾವಣೆ ಅಂತ ಕರಿತೀವಿ. ನೋಡಿ, ಶಾಸನ ಸಭೆಗಳಿಗೆ ಜನಪ್ರತಿನಿಧಿಗಳನ್ನು ಆರಿಸಲಿಕ್ಕೆ ದೇಶದ ಎಲ್ಲ ಮತದಾರರು ನಿಯತಕಾಲಿಕವಾಗಿ, ಈ ನಿಯತಕಾಲಿಕವಾಗಿ ಅನ್ನುವಂಥ ಶಬ್ದ ಬಂತು ಅಂದರೆ ಟರ್ಮ್ ಬೇಸ್ಡ್, ಪ್ರತಿ ಒಂದು ಟರ್ಮ್ ಮುಗಿದ ನಂತರ ಬರುವಂಥದ್ದೇ ಜನರಲ್ ಇಲೆಕ್ಷನ್ಸ್. ನಿಮಗೆಲ್ಲ ಗೊತ್ತು, ನಮ್ಮ ಭಾರತದಲ್ಲಿ ಒಂದು ಸಾರಿ ಚುನಾವಣೆ ನಡೆದರೆ 5 ವರ್ಷದ ಅವಧಿಗೆ ಆ ಸರ್ಕಾರ ಆಯ್ಕೆಯಾಗಿರ್ತಾ ಇದೆ. ಆ ಚುನಾವಣೆ 5 ವರ್ಷದ ನಂತರ ಮತ್ತೆ ಏನು ಮಾಡಬೇಕಾಗ್ತದೆ, ನಾವು ಟರ್ಮ್ ಕಂಪ್ಲೀಟ್ ಆಗಿರುವಂತಹ ಸಂದರ್ಭದಲ್ಲಿ ಮತ್ತೆ ಚುನಾವಣೆ ನಾವು ನಡೆಸಬೇಕು. ಈ ರೀತಿ ತನ್ನ ಟರ್ಮ್ ಕಂಪ್ಲೀಟ್ ಮಾಡಿರುವ, ತನ್ನ ಅವಧಿಯನ್ನು ಕಂಪ್ಲೀಟ್ ಮಾಡಿರುವಂತಹ ಸಂದರ್ಭದಲ್ಲಿ ನಡೆಯುವ ಚುನಾವಣೆ ಸಾರ್ವತ್ರಿಕ ಚುನಾವಣೆ. ಅಂದರೆ ದೇಶದ ಅಥವಾ ಯಾವುದೇ ಒಂದು ರಾಜ್ಯದ ಎಲ್ಲ ಸ್ಥಾನಗಳಿಗೆ ನಡೀತಾ ಇರುವಂತಹ ಚುನಾವಣೆ, ಎಲ್ಲ ಸ್ಥಾನಗಳಿಗೆ, ಯಾವುದೇ 1-2 ಸ್ಥಾನಗಳಲ್ಲ, ಎಲ್ಲ ಸ್ಥಾನಗಳಿಗೆ ಅಟ್ ಎ ಟೈಮ್ ನಡೆಯುವಂಥದ್ದು ಇದು ಸಾರ್ವತ್ರಿಕ ಚುನಾವಣೆ. ಅದು ಯಾವಾಗ ಅಂದರೆ ಅವಧಿ ಮುಗಿದ ನಂತರ, ಅಂದರೆ 5 ವರ್ಷ ಆದ ನಂತರ ಮತ್ತೆ ಚುನಾವಣೆ ಬರುತ್ತಲ್ಲ, ಅದನ್ನು ನಾವು ಸಾರ್ವತ್ರಿಕ ಚುನಾವಣೆ ಅಂತ ಕರಿತೀವಿ. ಹೀಗಾಗಿ ಇಲ್ಲಿ ಎಲ್ಲರೂ ಕೂಡ ಮತದಾನದಲ್ಲಿ ಭಾಗವಹಿಸ್ತಾರೆ, ಈ ಎಲ್ಲ ಸ್ಥಾನಗಳಿಗೂ ನಡೀತಾ ಇದೆ. ಉದಾಹರಣೆಗೆ ನಮ್ಮ ಲೋಕಸಭೆಯಲ್ಲಿ 543 ಸ್ಥಾನಗಳಿಗೆ ಚುನಾವಣೆ ನಡೀತದೆ ಇಡೀ ಭಾರತದಲ್ಲಿ ಎಲ್ಲ ರಾಜ್ಯಗಳಲ್ಲಿ. ಈಗ ನಾವು ಲೋಕಸಭೆ ಚುನಾವಣೆ ಮಾಡಬೇಕು ಅಂದರೆ ಲೋಕಸಭೆಯ ಅಧಿಕಾರಾವಧಿ 5 ವರ್ಷ ಮುಗೀತು ಅಂದಾಗ ಮತ್ತೆ ಇಡೀ ಎಲ್ಲ ಲೋಕಸಭೆಯ 543 ಸ್ಥಾನಗಳಿಗೆ ಚುನಾವಣೆ ನಡೀತದೆ ಅಂದರೆ ಅದನ್ನು ಸಾರ್ವತ್ರಿಕ ಚುನಾವಣೆ ಅಂತ ಕರೀತಾರೆ. ಯಾಕೆ ಇಲ್ಲಿ ಒತ್ತು ಕೊಟ್ಟು ಹೇಳ್ತಾ ಇದ್ದೇನೆ ಅಂದರೆ, ಅವಧಿ ಮುಗಿದ ಮೇಲೆ ಇನ್ನೂ ಒಂದು ಸಾರಿ ಬರ್ತದೆ, ಮತ್ತೆ ಎಲ್ಲ ಸ್ಥಾನಗಳಿಗೆ ಚುನಾವಣೆ ನಡೆಯಬಹುದು, ಆದರೆ ಅದಕ್ಕೆ ಬೇರೆ ಹೆಸರು, ಅದು ಯಾವಾಗ ಅನ್ನೋದು ಹೇಳ್ತೇನೆ. ಈಗ ಅವಧಿ ಮುಗಿದ ನಂತರ ನಡೆಯುವ ಎಲ್ಲ ಸ್ಥಾನಗಳಿಗೆ ನಡೆಯುವಂಥ ಚುನಾವಣೆಯನ್ನು ಸಾರ್ವತ್ರಿಕ ಚುನಾವಣೆ ಅಂತ ಕರಿತೀವಿ. ಇನ್ನು ಮರು ಚುನಾವಣೆ ಅಂತ ಬರ್ತದೆ. ಮರು ಚುನಾವಣೆ ಅಂತೂ ಬರ್ತದೆ, ಮರು ಮತದಾನ ಅಂತ ಕೆಲವು ಕಡೆ ಉಪಯೋಗಿಸ್ತೀವಿ ನಾವು. ಯಾವುದದು ಮರು ಚುನಾವಣೆ? ಸಾರ್ವತ್ರಿಕ ಚುನಾವಣೆಗಳು ನಡೆಯುವ ಸಂದರ್ಭದಲ್ಲಿ ಯಾವುದೇ ಮತಗಟ್ಟೆಯಲ್ಲಿ ಅಕ್ರಮವಾಗಿ ನಡೆದರೆ, ಮತಗಟ್ಟೆಗಳನ್ನು ನಾಶಪಡಿಸಿದರೆ, ಮತಪೆಟ್ಟಿಗೆಯನ್ನು ನಾಶಪಡಿಸಿದರೆ, ಮತಪತ್ರಗಳನ್ನು ಕಸಿದುಕೊಂಡ್ರೆ,
ಚುನಾವಣಾ ಸಿಬ್ಬಂದಿಗೆ ಕಾರ್ಯನಿರ್ವಹಿಸುವಲ್ಲಿ ಅಡಚಣೆ ಉಂಟು ಮಾಡಿದರೆ ಆ ಸಂದರ್ಭದಲ್ಲಿ ನಡೀತಿರೋ ಯಾವುದೇ ರೀತಿಯ ವ್ಯವಹಾರ ನಡೆದರೆ ಅಲ್ಲಿಯ ಚುನಾವಣೆಯನ್ನು ರದ್ದುಗೊಳಿಸಿ ಪುನಃ ಚುನಾವಣೆಯನ್ನು ನಡೆಸುವಂಥದ್ದೇ ಮರು ಚುನಾವಣೆ. ಒಂದು ನಾವಿಲ್ಲಿ ಗಮನಿಸಬೇಕು, ಇಡೀ ಕ್ಷೇತ್ರದ ಚುನಾವಣೆಯನ್ನು ರದ್ದುಪಡಿಸಿ ಮತ್ತೆ ನಾವು ಚುನಾವಣೆ ನಡೆಸಿದರೆ ಅದು ಮರು ಚುನಾವಣೆ. ಇಡೀ ಕ್ಷೇತ್ರ ಇಲ್ಲಿ ಸ್ವಲ್ಪ ಗಮನಿಸಿ. ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ಸುಮಾರು 250 ಮತಗಟ್ಟೆಗಳಿವೆ ಅಂತ ತಿಳ್ಕೊಳ್ಳಿ. ಆ ಇಡೀ ಕ್ಷೇತ್ರ 250 ಮತಗಟ್ಟೆಗಳ ಚುನಾವಣೆಯನ್ನು ರದ್ದುಗೊಳಿಸಿ ಮತ್ತೆ ಚುನಾವಣೆ ನಡೆಸುವಂಥದ್ದು ಮರು ಚುನಾವಣೆ. ಹಾಗಾದರೆ ಮರು ಮತದಾನ ಅಂತ ಬರ್ತದಲ್ಲ, ಇದು ನೋಡಿ, ಆ 250 ಕ್ಷೇತ್ರಗಳಿಗೆ ಮತ್ತೆ ಚುನಾವಣೆ ನಡೆಯೋದಿಲ್ಲ. ಕೆಲವೊಂದು ಕ್ಷೇತ್ರಗಳಲ್ಲಿ ಮಾತ್ರ ಯಾವುದೋ ಒಂದು ಕಾರಣದಿಂದ ಅಲ್ಲಿ ಸರಿಯಾದ ರೀತಿಯ ಚುನಾವಣೆಗೆ ನಡೆಯದೇ ಇದ್ದಾಗ ಅಲ್ಲಿ ಮರು ಮತದಾನಕ್ಕೆ ಆದೇಶವನ್ನು ನೀಡ್ತಾರಲ್ಲ, ಅದು ಮರು ಮತದಾನ. ಇಡೀ ಕ್ಷೇತ್ರದ ಚುನಾವಣೆಗಳು ಮತ್ತೆ ನಾವು ಮರು ನಡೆಸಿದರೆ ಅದನ್ನು ಮರು ಚುನಾವಣೆ. ಕೆಲವೇ ಬೂತ್ಗಳನ್ನು ನಾವು ಕೆಲವೇ ಮತಗಟ್ಟೆಗಳ ಚುನಾವಣೆ ಮಾಡಿದರೆ ಅದನ್ನು ಮರು ಮತದಾನ ಅಂತ ಕರೀತಾರೆ. ಇದು ಮರು ಚುನಾವಣೆ ಅಥವಾ ಮರು ಮತದಾನದ ಒಂದು ಕನ್ಸೆಪ್ಟ್. ಇನ್ನು ಉಪಚುನಾವಣೆ ಅಂತ ಬರ್ತದೆ, ಬೈ ಇಲೆಕ್ಷನ್ ಅಂತ ಕರಿತೀವಿ. ಉಪಚುನಾವಣೆ ಯಾವುದು? ಉಪಚುನಾವಣೆ ಎಲ್ಲಿ ಉಪಚುನಾವಣೆ ನಡೀತದೆ? ಒಂದು ನಿರ್ದಿಷ್ಟ ಕ್ಷೇತ್ರದಲ್ಲಿ ಪ್ರಜೆಗಳಿಂದ ಚುನಾವಣೆಯ ಮೂಲಕ ಆಯ್ಕೆಯಾಗಿರುವಂತಹ ಪ್ರತಿನಿಧಿ, ಅದು 5 ವರ್ಷದಕ್ಕೆ ಆಯ್ಕೆ ಆಗಿರ್ತಾನಲ್ಲ, ಅಂತಹ ಪ್ರತಿನಿಧಿ ತನ್ನ ಅವಧಿ ಕಂಪ್ಲೀಟ್ ಆಗುವ ಮುನ್ನ, ಅವಧಿ ಮುಗಿಯುವ ಮುನ್ನ ರಾಜೀನಾಮೆ ನೀಡಿದರೆ, ಬೈ ಚಾನ್ಸ್ ಮರಣ ಹೊಂದಿದರೆ ಅಥವಾ ಯಾವುದೋ ಇನ್ನಿತರ ಕಾರಣದಿಂದ ಅವನು ತನ್ನ ಸದಸ್ಯತ್ವವನ್ನು ಕಳೆದುಕೊಂಡ್ರೆ ಆ ಸ್ಥಾನಕ್ಕೆ 6 ತಿಂಗಳೊಳಗಾಗಿ ನಡೆಯುವ ಚುನಾವಣೆಯೇ ಉಪಚುನಾವಣೆ. ನೋಡಿ, ಒಂದು ನಿರ್ದಿಷ್ಟ ಕ್ಷೇತ್ರದಲ್ಲಿ ಈಗ 5 ವರ್ಷದ ಅವಧಿಗೆ 543 ಜನ ಲೋಕಸಭಾ ಸದಸ್ಯರು ಆಯ್ಕೆಯಾಗಿರ್ತಾರೆ ಅಂತ ತಿಳ್ಕೊಳ್ಳಿ. ಮಧ್ಯದಲ್ಲಿ ಯಾವುದೋ ಒಬ್ಬ ಸದಸ್ಯ ತನ್ನ ಅಧಿಕಾರಾವಧಿ ಮುಗಿಸುವ ಪೂರ್ವದಲ್ಲಿಯೇ ರಾಜೀನಾಮೆ ಕೊಟ್ಟ ಯಾವುದೋ ಕಾರಣದಿಂದ, ಆಮೇಲೆ ಆ ಸ್ಥಾನ ಖಾಲಿ ಆಗ್ತದೆ. ಅಥವಾ ಯಾವುದೋ ಒಬ್ಬ ಸದಸ್ಯ ಮರಣ ಹೊಂದಿದ ಅಂತ ತಿಳ್ಕೊಳ್ಳಿ, ಅವಕ್ಕೂ ಆ ಸ್ಥಾನ ಖಾಲಿ ಆಗ್ತದೆ. ಹಾಗಾದರೆ ಆ ಸ್ಥಾನವನ್ನು ನಾವು ಗರಿಷ್ಠ 6 ತಿಂಗಳಷ್ಟೇ ಖಾಲಿ ಇಟ್ಕೋಬೇಕು. 6 ತಿಂಗಳಕ್ಕಿಂತ ಹೆಚ್ಚು ಇಟ್ಕೊಳ್ಳಿಕ್ಕೆ ಅವಕಾಶ ನಮ್ಮ ಸಂವಿಧಾನ ನೀಡಿಲ್ಲ. ಹಾಗಾಗಿ 6 ತಿಂಗಳೊಳಗಾಗಿ ಆ ಸ್ಥಾನವನ್ನು ಭರ್ತಿ ಮಾಡಲಿಕ್ಕೆ ಚುನಾವಣೆ ನಡೆಸ್ತಾರೆ. ಇದನ್ನು ಏನಂತ ಕರೀತಾರೆ ಅಂದರೆ ಉಪಚುನಾವಣೆ. ಈ ಚುನಾವಣೆಯಲ್ಲಿ ಆಯ್ಕೆಯಾದ ಅಭ್ಯರ್ಥಿ 5 ವರ್ಷದ ಅವಧಿಗೆ ಆಯ್ಕೆಯಾಗಿರೋದಿಲ್ಲ. ಆ ಅವಧಿ ಇನ್ನೂ ಎಷ್ಟು ಉಳಿದಿರ್ತದೋ ಆ ಅವಧಿಗೆ ಮಾತ್ರ ಅವನು ಆಯ್ಕೆ ಆಗಿರ್ತಾನೆ. ಹೀಗಾಗಿ ಇದನ್ನು ಉಪಚುನಾವಣೆ ಅಂತ ಕರೆಯಲಾಗ್ತದೆ. ಇನ್ನು ಮಧ್ಯಂತರ ಚುನಾವಣೆ ಅಂತ ಬರ್ತದೆ. ಮಧ್ಯಂತರ ಚುನಾವಣೆ ಯಾವುದು? ಇಂಟೀರಿಯಮ್ ಎಲೆಕ್ಷನ್ಸ್ ಅಂತ ಕರಿತೀವಿ. ಮಧ್ಯಂತರ ಚುನಾವಣೆ ಯಾವುದು? ಒಂದು ನಿರ್ದಿಷ್ಟ ಅವಧಿಗೆ ಆಯ್ಕೆಯಾಗಿರುವಂತಹ ಸರ್ಕಾರ ತನ್ನ ಪೂರ್ತಿ ಅಧಿಕಾರಾವಧಿ ಮುಗಿಯುವ ಮುನ್ನವೇ ನಾನಾ ಕಾರಣಗಳಿಂದಾಗಿ ಅಧಿಕಾರದಿಂದ ಕೆಳಗಿಳಿದಾಗ ಅಥವಾ ಶಾಸನಸಭೆಯ ಕೆಳಸದನ ವಿಸರ್ಜಿಸಲ್ಪಟ್ಟಾಗ ನಡೆಯುವಂತಹ ಚುನಾವಣೆಯೇ ಮಧ್ಯಂತರ ಚುನಾವಣೆ. ಆವಾಗಲೇ ನಾನು ನಿಮ್ಗೆ ಹೇಳಿದೆ, ಫಸ್ಟ್ ಸಾರ್ವತ್ರಿಕ ಚುನಾವಣೆ ಹೇಳುವಾಗ ಅಲ್ಲಿ 543 ಅಂತ ಲೋಕಸಭೆಯ ಉದಾಹರಣೆಯನ್ನು ನಾನು ತೆಗೆದುಕೊಂಡಿದ್ದೆ. ಎಲ್ಲ ಸ್ಥಾನಗಳಿಗೆ ನಡೆಯುವ ಚುನಾವಣೆ ಅದು ಸಾರ್ವತ್ರಿಕ. ಇಲ್ಲಿಯೂ ಕೂಡ ಗಮನಿಸಿ, ಮಧ್ಯಂತರ ಚುನಾವಣೆಯಲ್ಲಿಯೂ ಕೂಡ ಏನಾಗ್ತದೆ ಅಂದರೆ ಎಲ್ಲ ಸ್ಥಾನಗಳಿಗೂ ಚುನಾವಣೆ ನಡೀತದೆ. ಆದರೆ ಇದನ್ನು ಯಾಕೆ ಸಾರ್ವತ್ರಿಕ ಚುನಾವಣೆ ಅಂತ ಕರೀಲಿಲ್ಲ? ಇದನ್ನು ಯಾಕೆ ಮಧ್ಯಂತರ ಚುನಾವಣೆ ಅಂತ ಕಳೆದ್ರು ಅಂದರೆ, ಇದು 5 ವರ್ಷದ ಟರ್ಮ್ ಕಂಪ್ಲೀಟ್ ಮಾಡದೆ 2 ವರ್ಷ 3 ವರ್ಷದ ಆದ ನಂತರ ಇಡೀ ಆ ಲೋಕಸಭೆಯನ್ನು ಅಥವಾ ಶಾಸನ ಸಭೆಯನ್ನು ವಿಸರ್ಜನೆ ಮಾಡಲಾಯಿತು ಅಂದರೆ ನಾನಾ ಕಾರಣಗಳಿಂದ ಆಗಿರ್ಬೋದು. ಆಗ ಅಲ್ಲಿ ಮತ್ತೆ ಚುನಾವಣೆ ನಡೀತದೆ. ಆದರೆ ಆ ಚುನಾವಣೆ 5 ವರ್ಷದ ಅವಧಿಗೆ, ಆ ಚುನಾವಣೆಯಲ್ಲಿ ಆಯ್ಕೆ ಆದವರು 5 ವರ್ಷದ ಅವಧಿಗೆ ಆಯ್ಕೆ ಆಗ್ತಾರೆ. ಆದರೆ ಅದನ್ನು ಯಾಕೆ ಮಧ್ಯಂತರ ಅಂತ ಕರೀತಾರೆ ಅಂದರೆ, ಒಂದು ಟರ್ಮ್ ಕಂಪ್ಲೀಟ್ ಆಗದೆ ಮಧ್ಯದಲ್ಲಿಯೇ ಮತ್ತೆ ಸಾರ್ವತ್ರಿಕವಾಗಿರುವಂತಹ ಚುನಾವಣೆ ನಡೀತಾ ಇರೋದರಿಂದ ಅದನ್ನು ಮಧ್ಯಂತರ ಚುನಾವಣೆ ಅಂತ ಕರೀತಾರೆ. ಈ ಚುನಾವಣೆಯೂ ಕೂಡ ಆಯ್ಕೆಯಾದಂಥವರು ಮತ್ತೆ 5 ವರ್ಷದ ಅವಧಿಗೆ ಆಯ್ಕೆ ಆಗಿರ್ತಾರೆ. ಮಧ್ಯದಲ್ಲಿ ಮತ್ತೇನಾದರೂ ಈ ಸರ್ಕಾರ ರಾಜೀನಾಮೆ ಕೊಟ್ಟು ಅಥವಾ ಈ ಸರ್ಕಾರದ ರೀತಿಯಿಂದ ಕೆಳಸದನ ವಿಸರ್ಜನೆ ಮಾಡಲ್ಪಟ್ಟರೆ ಮತ್ತೆ ನಡೆಯುವಂಥದ್ದು ಅದು ಎಂತಹ ಚುನಾವಣೆ ಅನ್ನಿಸ್ಕೊಳ್ತದೆ ಅಂದರೆ ಮಧ್ಯಂತರ, ಇಂಟೀರಿಯಮ್ ಚುನಾವಣೆ ಅಂತ. ಕೆಲವು ಸಂದರ್ಭದಲ್ಲಿ ಸರ್ಕಾರ ರಚನೆಗೆ ಸಾಧ್ಯವಾಗುವಂಥ ಸ್ಥಿತಿ ಇರೋದೇ ಇಲ್ಲ. ಬಹುಮತ ಕಂಪ್ಲೀಟ್ ಆದಾಗ ಅಥವಾ ಅವರ ಮಧ್ಯದಲ್ಲಿ ಯಾವುದೋ ರೀತಿಯ ಸಹಕಾರ ಇಲ್ಲದೆ ಸರ್ಕಾರ ರಚನೆ ಆಗಿ ತನ್ನ ಅಧಿಕಾರ ಕಳೆದುಕೊಂಡಾಗ ಮಧ್ಯಂತರ ಚುನಾವಣೆ ನಡೆಯುವ ಅವಕಾಶ ಹೆಚ್ಚಿರ್ತಾ ಇದೆ. ಹೀಗಾಗಿ ಒಂದು ನಿರ್ದಿಷ್ಟ ಅವಧಿಗೆ ಆಯ್ಕೆಯಾಗಿರುವ ಸರ್ಕಾರ ತನ್ನ ಅಧಿಕಾರಾವಧಿ
ಮುಗಿಯುವ ಮುನ್ನವೇ ನಾನಾ ಕಾರಣಗಳಿಂದ ಅಧಿಕಾರ ಕೆಳಗಿಳಿದಾಗ ಅಥವಾ ಶಾಸನಸಭೆಯ ಕೆಳಸದನ ವಿಸರ್ಜನೆ ಮಾಡಲ್ಪಟ್ಟಾಗ ನಡೆಯುವಂತಹ ಎಲ್ಲ ಸ್ಥಾನಗಳಿಗೆ ನಡೆಯುವಂತಹ ಚುನಾವಣೆಗೆ ನಾವು ಮಧ್ಯಂತರ ಚುನಾವಣೆ ಅಂತ ಕರಿತೀವಿ. ಇನ್ನು ಚುನಾವಣೆಗಳ ಮಹತ್ವವನ್ನು ನಾವು ನೋಡ್ಕೋಬೇಕು. ಚುನಾವಣೆಗಳು ಬೇಕಾ? ಮಹತ್ವತೆಯನ್ನು ಪಡೆದುಕೊಂಡಿವೆಯಾ? ಚುನಾವಣೆ ಇರದೇ ಇದ್ದರೆ ಏನಾಗಬಹುದು? ಈ ಅಂಶವನ್ನು ನಾವು ಯಾಕೆ ಚುನಾವಣೆ ಮಹತ್ವವನ್ನು ಪಡೆದುಕೊಂಡಿದೆ ಅನ್ನೋದನ್ನು ನಾವು ನೋಡಬೇಕು. ಅಂದರೆ ನಿಯತಕಾಲಿಕ ಚುನಾವಣೆಗಳು ಪ್ರಜೆಗಳಿಗೆ ಸರ್ಕಾರದ ರಚನೆ ಮಾಡಿಕೊಳ್ಳುವ ಅವಕಾಶವನ್ನು ಕಲ್ಪಿಸಿರುವಂಥದ್ದು ನಮಗೆ ಗೊತ್ತು, ಕಲ್ಪಿಸಿವೆ. ಯಾಕೆ ಈ ಚುನಾವಣೆಗಳು ಮಹತ್ವವನ್ನು ಪಡೆದುಕೊಂಡಿವೆ ಅಂದರೆ, ಮೊದಲನೆಯದಾಗಿ ಚುನಾವಣೆಗಳು ಪ್ರಜಾಸತ್ತಾತ್ಮಕ ಆಡಳಿತ ವ್ಯವಸ್ಥೆಯ ತಳಹದಿಯಾಗಿವೆ. ನೋಡಿ, ಚುನಾವಣೆಗಳು ಏನಾಗಿವೆ ಅಂದರೆ ಪ್ರಜಾಸತ್ತಾತ್ಮಕ ಆಡಳಿತದ ಒಂದು ಬೇಸ್, ತಳಹದಿಯಾಗಿವೆ. ಚುನಾವಣೆ ಇರದೇ ಇದ್ದರೆ ನಾವು ಪ್ರಜಾಸತ್ತಾತ್ಮಕ ಸರ್ಕಾರ ರಚನೆ ಮಾಡಲಿಕ್ಕೆ ಸಾಧ್ಯನಾ? ಸಾಧ್ಯ ಇಲ್ಲ. ಹಾಗಾಗಿ ಚುನಾವಣೆಗಳು ಯಾಕೆ ಮಹತ್ವತೆಯನ್ನು ಪಡೆದುಕೊಂಡಿದೆ ಅಂದರೆ, ಒಂದು ಪ್ರಜಾಸತ್ತಾತ್ಮಕವಾದ ಆಡಳಿತ ಬೇಕು, ನಡೆಸಬೇಕು, ಪ್ರಜಾಸತ್ತಾತ್ಮಕ ಆಡಳಿತ ಅಳವಡಿಸಿಕೊಳ್ಬೇಕು ಅಂದರೆ ಅಲ್ಲಿ ಚುನಾವಣೆ ಅತ್ಯಂತ ಮಹತ್ವದ ಆಗಿದೆ. ಹಾಗಾಗಿ ಚುನಾವಣೆ ಪ್ರಜಾಸತ್ತಾತ್ಮಕ ಆಡಳಿತದ ತಳಹದಿ ಆಗಿದೆ. ಇನ್ನು ಎರಡನೆಯದಾಗಿ, ರಾಷ್ಟ್ರದಲ್ಲಿ ಎಲ್ಲ ಪ್ರಜೆಗಳಿಗೂ ಕೂಡ ಯಾವುದೇ ತಾರತಮ್ಯವಿಲ್ಲದೆ ಸಮಾನವಾಗಿರುವ ನ್ಯಾಯ ಮತ್ತು ಸ್ವಾತಂತ್ರ್ಯ ದೊರಕಿಸಿಕೊಡುವಲ್ಲಿ ಈ ಚುನಾವಣೆಗಳು ಏನು ಮಾಡ್ತಾ ಇವೆ ಅಂದರೆ ಪ್ರಮುಖ ಪಾತ್ರ ವಹಿಸುತ್ತವೆ. ನೋಡಿ, ಎಲ್ಲ ಪ್ರಜೆಗಳಿಗೂ ಯಾವುದೇ ತಾರತಮ್ಯವಿಲ್ಲದೆ ಸಮಾನ ನ್ಯಾಯ ಮತ್ತು ಸ್ವಾತಂತ್ರ್ಯವನ್ನು ನೀಡುವಂತಹ ಪಾತ್ರ ಚುನಾವಣೆಗಳು ನೀಡ್ತವೆ. ನಿಮಗೆ ಗೊತ್ತಿರಲಿ, ಇವತ್ತು ನಾವು ಎಷ್ಟೇ ಓದಿಕೊಂಡಿರುವಂತಹ ಸ್ನಾತಕೋತ್ತರ PhD ಪಡೆದುಕೊಂಡ ವ್ಯಕ್ತಿಯೇ ನಾನು ಒಬ್ಬ ಮತದಾರನಾಗಿದ್ದರೂ ಕೂಡ ನನ್ನ ಮತದ ಮೌಲ್ಯ ಒಂದೇ. ಅದೇ ಏನೂ ಅಕ್ಷರವ ಜ್ಞಾನವನ್ನು ಹೊಂದಿರದ ಸಾಮಾನ್ಯ ಭಾರತೀಯ ಮತದಾರನೊಬ್ಬನಿದ್ದರೂ ಕೂಡ ಅವನ ಮತದ ಮೌಲ್ಯವೂ ಒಂದೇ. ಅಂದರೆ ಇಬ್ಬರೂ ಸಮಾನವಾಗಿರುವಂತಹ, ಯಾವುದೇ ತಾರತಮ್ಯ ಇಲ್ಲದಂತಹ ಒಂದು ಮತಾಧಿಕಾರವನ್ನು ಹೊಂದಿರ್ತಾರೆ. ಇವತ್ತು ನಾನು ಬಹಳಷ್ಟು ದೊಡ್ಡ ಶ್ರೀಮಂತ, ನನಗೆ ಮತದ ಮೌಲ್ಯ ಜಾಸ್ತಿ ಇಲ್ಲ, ನಾನು ಬಡವ, ನನ್ನ ಮತದ ಮೌಲ್ಯ ಕಡಿಮೆ ಇಲ್ಲ. ಶ್ರೀಮಂತನಾದರೂ ಬಡವನಾದರೂ ಇಬ್ಬರ ಮತದ ಮೌಲ್ಯ ಸಮಾನವಾಗಿರುವಂಥದ್ದು. ಹಾಗಾಗಿ ಎಲ್ಲ ಪ್ರಜೆಗಳಿಗೂ ಯಾವುದೇ ತಾರತಮ್ಯವಿಲ್ಲದೆ ಸಮಾನ ನ್ಯಾಯ ಮತ್ತು ಸ್ವಾತಂತ್ರ್ಯವನ್ನು ದೊರಕಿಸಿಕೊಡುವಲ್ಲಿ ಈ ಚುನಾವಣೆಗಳು ಮಹತ್ವದ ಪಾತ್ರವನ್ನು ವಹಿಸ್ತಾ ಇವೆ. ಇವತ್ತು ಚುನಾವಣೆಗೆ ನಾವು ಹೋದಾಗ, ನಾವು ಕ್ಯೂನಲ್ಲಿ ನಿಂತಾಗ ಅಲ್ಲಿ ಯಾವುದೇ ವ್ಯಕ್ತಿಯೂ ಕೂಡ ಕ್ಯೂನಲ್ಲಿ ನಿಂತಿರ್ಬೋದು. ಅವನು ಶ್ರೀಮಂತ, ಬಡವ, ಯಾವುದೇ ಜಾತಿ ಮತ ಏನೂ ಕನ್ಸಿಡರ್ ಮಾಡಲ್ಲ. ಅವನೊಬ್ಬ ಸಾಮಾನ್ಯ ಮತದಾರ, ಅವನ ಮತದ ಮೌಲ್ಯ ಒಂದೇ. ಹೀಗಾಗಿ ಚುನಾವಣೆಗಳು ಮಹತ್ವತೆಯನ್ನು ಪಡೆದುಕೊಂಡ್ವಿ. ಇನ್ನು ಮೂರನೆಯದಾಗಿ, ರಾಜಕೀಯ ಪಕ್ಷಗಳು ಸರ್ಕಾರವನ್ನು ರಚಿಸಿ ಪ್ರಜೆಗಳ ಹಿತಾಸಕ್ತಿಯನ್ನು ಈಡೇರಿಸಲು ಈ ಚುನಾವಣೆಗಳು ಅವಕಾಶ ಮಾಡಿಕೊಡ್ತಾ ಇವೆ. ಇವತ್ತು ನಾವು ಒಂದು ಪಕ್ಷವಾಗಿದ್ದೇವೆ, ಪಕ್ಷದ ಸದಸ್ಯರಾಗಿದ್ದೇವೆ, ಆಡಳಿತವನ್ನು ನಾವು ಪಡೆದುಕೊಳ್ಬೇಕು ಅಂದರೆ ನಮಗೆ ಚುನಾವಣೆಗಳ ಅವಶ್ಯಕ. ಈ ಚುನಾವಣೆಗಳು ನಮಗೆ ಆ ಅವಕಾಶ ನೀಡ್ತದೆ. ನಾನು ಅಧಿಕಾರ ಪಡೀಬೇಕು, ನಾನು ಮುಖ್ಯಮಂತ್ರಿ ಆಗಬೇಕು, ಸಚಿವ ಸಂಪುಟ ರಚಿಸಬೇಕು, ನಾನು ಪ್ರಧಾನಮಂತ್ರಿ ಆಗಬೇಕು, ನಮ್ಮ ಪಕ್ಷ ಅಧಿಕಾರಕ್ಕೆ ಬರಬೇಕು ಅಂದರೆ ಚುನಾವಣೆಗಳು ಬೇಕು. ಜನ ನಮ್ಮನ್ನು ಮತದಾನ ಮಾಡಿ ಆಯ್ಕೆ ಮಾಡಬೇಕು, ಆವಾಗ ನಾವು ಅಧಿಕಾರವನ್ನು ಹಿಡಿಯಲಿಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ರಾಜಕೀಯ ಪಕ್ಷಗಳು ಸರ್ಕಾರ ರಚಿಸಿ ಪ್ರಜೆಗಳ ಹಿತಾಸಕ್ತಿಯನ್ನು ಈಡೇರಿಸಲಿಕ್ಕೆ ಈ ಚುನಾವಣೆಗಳು ಅವಕಾಶ ಮಾಡಿಕೊಡ್ತಾ ಇರೋದರಿಂದ ಮಹತ್ವತೆಯನ್ನು ಪಡೆದುಕೊಂಡಿವೆ. ಇನ್ನು ಸಾಮಾನ್ಯ ಪ್ರಜೆಗಳು ತಮಗೆ ಬೇಕಾದ ಪ್ರತಿನಿಧಿಗಳನ್ನು ಆಯ್ಕೆ ಮಾಡಲು ಈ ಚುನಾವಣೆಗಳು ವೇದಿಕೆಯಾಗುತ್ತವೆ. ಸಾಮಾನ್ಯ ಪ್ರಜೆಗಳು ನಮಗೆ ಯಾರನ್ನು ಆಯ್ಕೆ ಮಾಡಬೇಕು ಅಂದರೆ ಚುನಾವಣೆಯ ಮೂಲಕ ಈ ವೇದಿಕೆಯನ್ನು ಬಳಸಿಕೊಂಡು ತಮಗಿಷ್ಟವಾದ ಅಭ್ಯರ್ಥಿಯನ್ನು ಆಯ್ಕೆ ಮಾಡಲಿಕ್ಕೆ ಇದೊಂದು ವೇದಿಕೆ. ಇದರಿಂದ ಆ ಮತದಾರರಲ್ಲಿ ಆತ್ಮಗೌರವ ಬೆಳೆದು ಸರ್ಕಾರದ ರಚನೆಯಲ್ಲಿ ತಮ್ಮ ಪಾತ್ರದ ಮಹತ್ವವನ್ನು ತಿಳ್ಕೊಳ್ತಾರೆ. ನಿಮಗೆಲ್ಲ ಗೊತ್ತಿರಬೇಕು, ಚುನಾವಣೆಯ ಸಂದರ್ಭದಲ್ಲಿ ಎಷ್ಟೇ ದೊಡ್ಡ ವ್ಯಕ್ತಿಯಾಗಿದ್ದರೂ ಅವನು ಬರುವ ಸ್ಟೈಲು, ಅವನು ಮತದಾರರನ್ನು ಮಾತನಾಡಿಸುವ ಸ್ಟೈಲು ನೀವು ನೋಡಿರ್ಬೋದು. ದಯವಿಟ್ಟು ಅಮೂಲ್ಯವಾದ ಮತವನ್ನು ನನಗೆ ಕೊಡಿ ಅನ್ನುವಂಥ ರೀತಿಯಿಂದ ಕೇಳ್ತಾ ಇರುವುದನ್ನು ನಾವು ನೋಡಿದರೆ ಆಗ ಮತದಾರನಲ್ಲಿ ಆತ್ಮಗೌರವ ಇರುವಂಥದ್ದು. ನೋಡಿ ಹೇಗೆ ನನಗೆ ಮತ ಕೇಳಲಿಕ್ಕೆ ಬಂದಿದ್ದಾರೆ ಅನ್ನುವಂಥ ಭಾವನೆ. ಆಮೇಲೆ ನನ್ನ ಮತದ ಮೌಲ್ಯ ಎಷ್ಟು ಮಹತ್ವದ್ದು, ಅವರಿಗೆ ನಾನು ಮತ ಚಲಾಯಿಸುವುದರಿಂದ ಅವರಿಗೆ ಅಧಿಕಾರ ದೊರೀತದೆ ಅಂದರೆ ಈ ಸರ್ಕಾರದ ರಚನೆಯಲ್ಲಿ ನನ್ನ ಪಾತ್ರ ಏನು, ಆ ಮತದ ಮಹತ್ವ ಏನು ಅನ್ನೋದು ಗೊತ್ತಾಗ್ತದೆ. ಹೀಗಾಗಿ ಚುನಾವಣೆಗಳು ಮಹತ್ವತೆಯನ್ನು ಪಡೆದುಕೊಂಡಿವೆ. ಇನ್ನು ಐದನೆಯದಾಗಿ, ಚುನಾವಣೆಗಳು ಪ್ರಜಾಪ್ರಭುತ್ವದ ಅಳತೆಗೋಲು ಆಗಿವೆ. ಅಳತೆಗೋಲು, ಬ್ಯಾರೋಮೀಟರ್ ಅಂತ ಕರಿತೀವಿ ನಾವು. ಚುನಾವಣೆಗಳು ಪ್ರಜಾಪ್ರಭುತ್ವದ ಅಳತೆಗೋಲು. ಇವು ಸಾರ್ವಜನಿಕ ಹಿತಾಸಕ್ತಿಗಳ ಬಗ್ಗೆ ಚರ್ಚಿಸಲಿಕ್ಕೆ, ಸಾರ್ವಜನಿಕ ಅಭಿಪ್ರಾಯವನ್ನು ರೂಪಿಸಲಿಕ್ಕೆ ಸಹಕಾರಿಯಾಗುತ್ತವೆ.
ನಿಮಗೆಲ್ಲ ಗೊತ್ತಿರಲಿ, ನಾವು ಅಂಧಾನುವಾಗಿ ಯಾವುದೇ ಒಂದು ಪಕ್ಷಕ್ಕಿಂತಲೂ ಕೂಡ ಆ ಸಂದರ್ಭದಲ್ಲಿ ನಡೆದ ಅನೇಕ ಚಟುವಟಿಕೆಗಳು, ಆ ಸರ್ಕಾರ ನಡೆಸಿರುವ ಕಾರ್ಯ ಚಟುವಟಿಕೆಗಳ ಆಧಾರದ ಮೇಲೆ ನಾವು ನಮ್ಮ ಅಭಿಪ್ರಾಯವನ್ನು ಬದಲಾಯಿಸ್ಕೊಳ್ತೀವಿ, ನಮ್ಮ ಅಭಿಪ್ರಾಯವನ್ನು ರೂಪಿಸ್ಕೊಳ್ತೀವಿ. ಯಾವುದೋ ಒಂದು ಸರ್ಕಾರ ಕೆಟ್ಟದಾಗಿ ಆಡಳಿತ ನಡೆಸ್ತಾ ಇತ್ತು 5 ವರ್ಷದವರೆಗೆ, ಆಗ ನಮ್ಮ ಭಾವನೆ, ನಮ್ಮ ಅಭಿಪ್ರಾಯ ನಮ್ಮದು ಏನಾಗಿರ್ತದೆ, ನಮ್ಮದು ಅಂದರೆ ಸಾರ್ವಜನಿಕರ ಅಭಿಪ್ರಾಯ ಏನಾಗ್ತದೆ ಅಂದರೆ ಆ ಸರ್ಕಾರವನ್ನು ಮುಂದಿನ ಚುನಾವಣೆಯಲ್ಲಿ ನಾವು ಅಧಿಕಾರದಿಂದ ಕೆಳಗಿಳಿಸಬೇಕು. ಇದು ಯಾವ ಆಧಾರದ ಮೇಲೆ ರೂಪಿತ ಆಗ್ತದೆ ಅಂತಂದರೆ ಚುನಾವಣೆಗಳು ಇವೆ. ಅಲ್ಲಿ ಒಳ್ಳೆಯ ಸರ್ಕಾರ ಕಾರ್ಯನಿರ್ವಹಿಸಿದರೆ ಅದನ್ನೇ ಅಧಿಕಾರ ಕಂಟಿನ್ಯೂ ಮಾಡಿಸ್ತೀವಿ, ಇಲ್ಲದೇ ಇದ್ದರೆ ಅದನ್ನು ಅಧಿಕಾರದಿಂದ ಕೆಳಗಿಳಿಸುವ ಅಧಿಕಾರ, ಸಾರ್ವಜನಿಕ ಅಭಿಪ್ರಾಯ ರೂಪಣೆಯಾಗುವಂಥದ್ದು ಈ ಚುನಾವಣೆಯಿಂದ ಆಗ್ತದೆ. ಹಾಗಾಗಿ ಚುನಾವಣೆ ಮಹತ್ವತೆಯನ್ನು ಪಡೆದುಕೊಂಡಿದೆ. ಇನ್ನು 6ನೇದಾಗಿ, ಚುನಾವಣೆಗಳಿಂದ ಪ್ರಜೆಗಳು ರಾಷ್ಟ್ರ ನಿರ್ಮಾಣದ ಪ್ರಕ್ರಿಯೆಯಲ್ಲಿ ತೊಡಗಿಸಿಕೊಳ್ಳಲಿಕ್ಕೆ ಸಾಧ್ಯ, ರಾಜಕೀಯ ಜ್ಞಾನವನ್ನು ಹೊಂದಲಿಕ್ಕೆ ಅವಕಾಶ. ನೋಡಿ, ಚುನಾವಣೆ ಇರುವಾಗ, ಚುನಾವಣೆ ನಡೆದಾಗ ಪ್ರತಿಯೊಬ್ಬ ಪ್ರಜೆಯೂ ಕೂಡ ತನ್ನ ಕಾಂಟ್ರಿಬ್ಯೂಟ್ ಮಾಡಿ, ತನ್ನ ಮತವನ್ನು ಚಲಾಯಿಸುವುದರ ಮೂಲಕ ತಮ್ಮ ಪ್ರಗತಿ ಹೊಂದುವ ರಾಷ್ಟ್ರದ ನಿರ್ಮಾಣ ಮಾಡಲಿಕ್ಕೆ ಅವನಿಗೆ ಅವಕಾಶ ಆಗ್ತದೆ. ಇವತ್ತು ನನ್ನ ಇಷ್ಟ ಬಂದ ಸರ್ಕಾರ ರಚನೆ ಮಾಡಲಿಕ್ಕೆ ನನಗೆ ಅವಕಾಶವೇ ಇಲ್ಲ ಅಂದಾಗ ನನ್ನ ಪಾತ್ರ ರಾಷ್ಟ್ರ ನಿರ್ಮಾಣದಲ್ಲಿ ಏನೂ ಆಗೋದಿಲ್ಲ. ಹಾಗಾಗಿ ಉತ್ತಮವಾದ ಸರ್ಕಾರ ರಚನೆ ಮಾಡಬೇಕು ಅಂದರೆ ಅಲ್ಲಿ ಚುನಾವಣೆ ಬೇಕು. ರಾಷ್ಟ್ರ ನಿರ್ಮಾಣದ ಪ್ರಕ್ರಿಯೆಯಲ್ಲಿ ಪ್ರತಿಯೊಬ್ಬ ಪ್ರಜೆಯೂ ಕೂಡ ಪಾಲ್ಗೊಳ್ಳಬೇಕು ಅಂದರೆ ಅಲ್ಲಿ ಚುನಾವಣೆ ಅತಿ ಅವಶ್ಯಕವಾಗಿ ಬೇಕಾಗ್ತದೆ. ಹೀಗಾಗಿ ಅಷ್ಟೇ ಅಲ್ಲದೆ ಪ್ರತಿಯೊಬ್ಬ ಮತದಾರನೂ ಕೂಡ ರಾಜಕೀಯ ಜ್ಞಾನವನ್ನು ಹೊಂದಲಿಕ್ಕೆ ಅವಕಾಶ ಈ ಚುನಾವಣೆಗಳು ದೊರೀತವೆ. ಯಾಕೆ ಚುನಾವಣೆ ಬಂತು, ನಮ್ಮ ಮತ ಯಾಕೆ ಚಲಾಯಿಸಬೇಕು, ಚಲಾಯಿಸುವುದರಿಂದ ಅವರಿಗೆ ಏನಾಗ್ತದೆ, ಅವರು ನಮಗೇನು ಮಾಡ್ತಾರೆ, ಈ ಎಲ್ಲ ಅಂಶಗಳನ್ನು ನಾವು ತಿಳಿದುಕೊಳ್ಬೇಕು ಅಂದರೆ ಚುನಾವಣೆಗಳು ಬೇಕು. ಆ ಚುನಾವಣೆಯಲ್ಲಿ ಮತದಾನದ ಹಕ್ಕು ಇರುವಂಥದ್ದು. ಹಾಗಾಗಿ ಚುನಾವಣೆಯ ಮಹತ್ವತೆಯನ್ನು ಪಡೆದುಕೊಂಡ್ವಿ. ಇನ್ನು ಚುನಾವಣೆಗಳು ಶಾಸಕಾಂಗದಲ್ಲಿ ಅಲ್ಪಸಂಖ್ಯಾತರಿಗೆ ಪ್ರಾತಿನಿಧ್ಯವನ್ನು ಒದಗಿಸುವುದರ ಮೂಲಕ ಅವರ ಹಿತಾಸಕ್ತಿಯನ್ನು ಕಾಪಾಡುತ್ತವೆ. ಇವತ್ತು ನೀವು ನೋಡಿರ್ಬೋದು, ಅಲ್ಲಲ್ಲಿ ರಿಸರ್ವ್ಡ್ ಕಾನ್ಸ್ಟಿಟ್ಯೂಯೆನ್ಸಿ ಅಂತೀವಿ ಅಥವಾ ಮೀಸಲು ಮತಕ್ಷೇತ್ರಗಳು ಅಂತೀವಿ. ಈ ಮೀಸಲು ಮತಕ್ಷೇತ್ರಗಳು ಇರುವುದರಿಂದ ಏನಾಗ್ತಾ ಇದೆ ಅಂತಂದರೆ ಪ್ರತಿಯೊಬ್ಬರಿಗೂ ಕೂಡ ಅವಕಾಶ ದೊರೀತಾ ಇದೆ. ಇವತ್ತು ಹಿಂದುಳಿದ ವರ್ಗದವರಿಗಾಗಿರ್ಬೋದು, ಅನುಸೂಚಿತ ಜಾತಿಯವರಿಗಾಗಿರ್ಬೋದು, ಅವರಿಗೆ ತಾವು ಕೂಡ ಸ್ಪರ್ಧಿಸಿ ಈ ಒಂದು ಆಡಳಿತದ ಕ್ಷೇತ್ರದಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಚುನಾವಣೆಗಳು ದೊರೀತಾ ಇವೆ. ಹೀಗಾಗಿ ಅಲ್ಪಸಂಖ್ಯಾತರಿಗಾಗಿರ್ಬೋದು, ಹಾಗೆ ಅನುಸೂಚಿತ ಜಾತಿಯವರಿಗಾಗಿರ್ಬೋದು, ಈ ಚುನಾವಣೆಗಳು ಇರುವುದರಿಂದ ಅವರಿಗೆ ಅವಕಾಶವು ದೊರಕಿ ಅವರ ಹಿತಾಸಕ್ತಿಯನ್ನು ಕಾಪಾಡಲಿಕ್ಕೆ ಅವಕಾಶ ದೊರೀತದೆ. ಇವತ್ತು ನಾವು ಸರ್ಕಾರದವರು ಅಧಿಕಾರ ಮಾಡಬೇಕು ಅಂದಾಗ ಅಧಿಕಾರ ಯಾವ ರೀತಿ ಮಾಡ್ತೀವಿ ಅಂದರೆ, ನಾವು ನಮ್ಮ ಮುಂದೆ ಮತ್ತೆ ಅಧಿಕಾರಕ್ಕೆ ಬರಬೇಕು ಅಂದರೆ ಎಲ್ಲ ಜನರ ಹಿತಾಸಕ್ತಿಯನ್ನು ಕಾಪಾಡಿಕೊಳ್ಳಲಿಕ್ಕೆ ನಾವು ಪ್ರಯತ್ನವನ್ನು ಮಾಡ್ತೀವಿ. ಹೀಗಾಗಿ ಇದು ಅತ್ಯಂತ ಮಹತ್ವವನ್ನು ಪಡ್ಕೊಂಡಿರುವಂಥದ್ದನ್ನು ನಾವು ನೋಡ್ತೀವಿ. ಇನ್ನು 8ನೇದಾಗಿ, ಚುನಾವಣೆಗಳು ಪ್ರಜೆಗಳ ಮತ್ತು ಜನಪ್ರತಿನಿಧಿಗಳ ನಡುವೆ ರಾಜಕೀಯ ಮತ್ತು ಸಾಮಾಜಿಕ ಸಾಮರಸ್ಯವನ್ನು ಮೂಡಿಸುತ್ತವೆ. ನೋಡಿ, ಚುನಾವಣೆಗಳು ನಡೀತಾ ಇರೋದರಿಂದಲೇ ಇವತ್ತು ಜನಪ್ರತಿನಿಧಿ, ನಾಯಕ ಹಾಗೂ ಸಾಮಾನ್ಯ ಪ್ರಜೆ ಇವರ ಮಧ್ಯದಲ್ಲಿ ರಾಜಕೀಯ ಹಾಗೂ ಸಾಮಾಜಿಕ ಸಾಮರಸ್ಯವನ್ನು ನಾವು ನೋಡ್ತೀವಿ. ಯಾಕೆ? ನಾನು ಒಂದು ಸಾರಿ ಚುನಾವಣೆಯಲ್ಲಿ ಆಯ್ಕೆಯಾದರೆ ಕಂಪ್ಲೀಟಾಗಿ ನಾನು ಸಾಯುವವರೆಗೆ ಅಧಿಕಾರದಲ್ಲಿ ಇರೋದಿಲ್ಲ. ನನಗೆ ಟರ್ಮ್ ಇರ್ತಾ ಇದೆ 5 ವರ್ಷ. ಆ 5 ವರ್ಷದ ಅವಧಿ ನಂತರ ಮತ್ತೆ ನಾನು ಬಂದು ಜನರ ಜೊತೆ ಬೆರಿಬೇಕು, ಜನರ ಮತವನ್ನು ಕೇಳಬೇಕು. ಆವಾಗ ನಾನು ಜನರ ಮತ ಕೇಳಬೇಕು ಅಂದರೆ ನಾನು ಜನರ ಕಲ್ಯಾಣ ಕಾರ್ಯಗಳನ್ನು ಮಾಡಿದರೆ ಮಾತ್ರ ಜನ ನನಗೆ ಮತ್ತೆ ವೋಟ್ ಹಾಕ್ತಾರೆ, ಮತ್ತೆ ಮತದಾನ ಮಾಡ್ತಾರೆ. ಹೀಗೆ ಜನಪ್ರತಿನಿಧಿ ಮತ್ತು ಸಾಮಾನ್ಯ ಜನರ ಮಧ್ಯದಲ್ಲಿ ಸಾಮರಸ್ಯವನ್ನು ಮೂಡಲಿಕ್ಕೆ ಈ ಚುನಾವಣೆಗಳು ಅತ್ಯಂತ ಪ್ರಮುಖ ಪಾತ್ರವನ್ನು ವಹಿಸ್ತಾ ಇವೆ. ಇನ್ನು 9ನೇದಾಗಿ, ಚುನಾವಣೆಗಳು ಜನಪ್ರತಿನಿಧಿಗಳಿಗೆ ತಮ್ಮ ಜವಾಬ್ದಾರಿಯನ್ನು ಅರಿತು ಜನಸೇವೆ ಮಾಡಲಿಕ್ಕೆ ಪ್ರೇರೇಪಣೆ ನೀಡ್ತಾ ಇವೆ. ಇದು ಇಂಪಾರ್ಟೆಂಟ್ ಆಗಿರುವಂಥ. ಚುನಾವಣೆಗಳು ಏನು ಮಾಡ್ತಾ ಇವೆ ಅಂದರೆ ತಮ್ಮ ಪ್ರತಿನಿಧಿಗಳಿಗೆ, ಜನಪ್ರತಿನಿಧಿಗಳಿಗೆ ತಮ್ಮ ಜವಾಬ್ದಾರಿ ಅರಿತುಕೊಂಡು ಜನಸೇವೆ ಮಾಡಲಿಕ್ಕೆ ಪ್ರೇರೇಪಣೆ ನೀಡ್ತವೆ. ಯಾಕೆ? ಚುನಾವಣೆ ಬರುತ್ತೆ, ನಾನು ಆಯ್ಕೆಯಾದೆ, ಜನ ನನ್ನ ಮೇಲೆ ಯಾವ ವಿಶ್ವಾಸದಿಂದ ಆಯ್ಕೆ ಮಾಡಿದರೆ ಅದನ್ನು ನಿಭಾಯಿಸದೆ ಹೋದರೆ ಮುಂದಿನ ಚುನಾವಣೆಯಲ್ಲಿ ನನ್ನನ್ನು ಮನೆಗೆ ಕಳಿಸ್ತಾರೆ ಅನ್ನೋದು ಗೊತ್ತಿರುವ ಕಾರಣ ತನ್ನ ಜವಾಬ್ದಾರಿ ತನ್ನ ಅರಿತುಕೊಂಡು ಜನಸೇವೆ ಮಾಡಲಿಕ್ಕೆ ಅವನಿಗೆ ಪ್ರೇರೇಪಣೆ ಚುನಾವಣೆಗಳು ಮಾಡ್ತಾ ಇವೆ. ಹೀಗೆ ಚುನಾವಣೆಗಳು ಅತ್ಯಂತ ಮಹತ್ವವನ್ನು ಪಡೆದುಕೊಂಡಿರುವುದನ್ನು ನಾವು ನೋಡ್ತೀವಿ. ಇನ್ನು 10ನೇದಾಗಿ, ಚುನಾವಣೆಗಳು ಪ್ರಜಾಸತ್ತಾತ್ಮಕ ಸರ್ಕಾರದ ಮುಂದುವರಿಕೆಗೆ ಸಹಕಾರಿಯಾಗಿವೆ. ನಮ್ಮ ಸರ್ಕಾರ ಪ್ರಜಾಸತ್ತಾತ್ಮಕ, ಪ್ರಜಾಪ್ರಭುತ್ವ ಹೊಂದಿರುವಂಥ ಸರ್ಕಾರ ಅಂತ ಅನ್ನಬೇಕು ಅಂದರೆ ಅಲ್ಲಿ ಚುನಾವಣೆಗಳು ಅವಶ್ಯಕ, ಅವು ನಡೀತಾ ಇರಬೇಕು. ಆ ಸರ್ಕಾರ, ಪ್ರಜಾಸತ್ತಾತ್ಮಕ ಸರ್ಕಾರ ಮುಂದುವರಿಲಿಕ್ಕೆ ಅದು ಬಹಳಷ್ಟು ಸಹಕಾರಿ ಆಗ್ತದೆ. ಇಲ್ಲಿ
ಅಧಿಕಾರ ಏನಾಗ್ತದೆ ಅಂದರೆ ಒಂದು ಪಕ್ಷದಿಂದ ಇನ್ನೊಂದು ಪಕ್ಷಕ್ಕೆ ಶಾಂತ ರೀತಿಯಲ್ಲಿ ವರ್ಗಾವಣೆ ಆಗ್ತದೆ. ಚುನಾವಣೆ ನಡೀತು, ಯಾರು ಬಹುಮತ ಪಡಿತಾರೋ, ಯಾವ ಗುಂಪು ಯಾವ ಪಕ್ಷ ಬಹುಮತ ಪಡಿತದೋ ಅದು ಸರ್ಕಾರವಾಗಿ ಕಾರ್ಯನಿರ್ವಹಿಸ್ತದೆ. ಈಗಾಗಲೇ ಅಧಿಕಾರದಲ್ಲಿರುವ ಪಕ್ಷ ಏನಾಗ್ತದೆ ಅಂದರೆ ಬಹುಮತ ಪಡೆದುಕೊಳ್ಳದೇ ಇದ್ದರೆ ಅದು ತಾನು ರಾಜೀನಾಮೆ ಕೊಟ್ಟು ವಿರೋಧ ಪಕ್ಷವಾಗಿ ಕಾರ್ಯನಿರ್ವಹಿಸದೆ. ಹೀಗೆ ಚುನಾವಣೆಗಳು ಏನಾಗಿವೆ ಅಂತಂದರೆ ಶಾಂತ ರೀತಿಯಿಂದ ಅಧಿಕಾರದ ವರ್ಗಾವಣೆ ಆಗಲಿಕ್ಕೆ ಸಾಧ್ಯ ಆಗ್ತದೆ. ಇದಿಷ್ಟು ಅತ್ಯಂತ ಪ್ರಮುಖವಾಗಿರುವ ಚುನಾವಣೆಗಳ ಮಹತ್ವದ ಕುರಿತು ಅಂಶಗಳು. ಮುಂದಿನ ಅವಧಿಯಲ್ಲಿ ನಾವು ಚುನಾವಣೆಯ ವಿಧಗಳನ್ನು ಚರ್ಚೆ ಮಾಡೋಣ. ಸ್ನೇಹಿತರೆ, ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಬಟನನ್ನು ಒತ್ತಿ ಹಾಗೂ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.